ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ, ಹಾಗೆ ವೆಲ್ಕಮ್ ಟು ಅಚೀವರ್ಸ್ ಬ್ಯಾಂಕಿಂಗ್ ಚಾನಲ್ ಕರ್ನಾಟಕ. ಸೊ ಇಂದಿನ ಈ ಕ್ಲಾಸಲ್ಲಿ ಇನ್ಇಕ್ವಾಲಿಟಿ, ಸೊ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್, ಬ್ಯಾಂಕಿಂಗ್ ಆಗಿರ್ಬೋದು, SSC ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಈ ಎಲ್ಲ ಎಕ್ಸಾಮ್ಗಳಲ್ಲಿ ಇನ್ಇಕ್ವಾಲಿಟೀಸ್ ಅನ್ನೋ ಕ್ವಶನ್ಸನ್ನ ಸಾಧಾರಣವಾಗಿ ಆಸ್ಪಿರೆಂಟ್ಸ್ ನೋಡಿರ್ತಾರೆ. ಆ ಇನ್ಇಕ್ವಾಲಿಟೀಸ್ ಅನ್ನೋ ಕ್ವಶನನ್ನು ಎಷ್ಟು ಸಿಂಪಲ್ ಆಗಿ ಸಾಲ್ವ್ ಮಾಡೋದು ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಇವತ್ತು. ಸೊ ತುಂಬ ಸಿಂಪಲ್ ಆಗಿರುತ್ತೆ ಇನ್ಇಕ್ವಾಲಿಟೀಸ್ ಅನ್ನೋ ಕ್ವಶನು, ಬಟ್ ಕೆಲವೊಂದು ರೂಲ್ಸ್ಗಳನ್ನು ಗೊತ್ತಿರಬೇಕಾಗತ್ತೆ. ಸೊ ನಾವು ರೂಲ್ಸ್ ಆಫ್ ಇನ್ಇಕ್ವಾಲಿಟೀಸ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಕಾಲಮಲ್ಲಿ ಗ್ರೇಟರ್ ದೆನ್ ಅಥವಾ ಲೆಸರ್ ದ್ಯಾನ್ ಸಿಂಬಲ್ ಇದೆ, ಸೊ ಅಥವಾ ಲೆಸರ್ ದೆನ್ ಆ್ಯಂಡ್ ಗ್ರೇಟರ್ ದೆನ್. ಅದೇ ರೀತಿ ಸೆಕೆಂಡ್ ಕಾಲಮಲ್ಲಿ ಲೆಸರ್ ದೆನ್ ಆರ್ ಈಕ್ವಲ್ಡ್ ಅಥವಾ ಗ್ರೇಟರ್ ದೆನ್ ಆರ್ ಈಕ್ವಲ್ಡ್. ಅದೇ ರೀತಿ ಥರ್ಡ್ ಕಾಲಮಲ್ಲಿ ಈಕ್ವಲ್ ಸಿಂಬಲ್ ಇದೆ. ಸೊ ಈ ಟೇಬಲ್ ಚೆನ್ನಾಗಿ ಗೊತ್ತಿದೆ ಅಂದರೆ ನೀವು ಇನ್ಇಕ್ವಾಲಿಟೀಸ್ನ ತುಂಬ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಫಸ್ಟ್ ಟೇಬಲ್ ನೋಡೋಣ. ಹಾಗಾದರೆ ಲೆಸರ್ ದೆನ್ ಆರ್ ಗ್ರೇಟರ್ ದ್ಯಾನ್ ಸಿಂಬಲ್ ಇದೆ. ಸೊ ಅದರಲ್ಲಿ ಫಸ್ಟ್ ಪಾಯಿಂಟ್ ನೋಡಿದ್ರೆ ರೂಟ್ ಶುಡ್ ಬಿ ಕಂಪ್ಲೀಟ್, ಅಂದರೆ ನಾನು ರೂಟನ್ನ ಚೆಕ್ ಮಾಡೋದ್ರ ಮುಖಾಂತರ ಕ್ವಶನ್ಸನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಪಾಯಿಂಟ್ ರೂಟ್ ಶುಡ್ ಬಿ ಕಂಪ್ಲೀಟ್ ಇರಬೇಕು. ಸೆಕೆಂಡ್ ಪಾಯಿಂಟಲ್ಲಿ ಐದರ್ ಲೆಸ್ ದ್ಯಾನ್ ಆರ್ ಗ್ರೇಟರ್ ದ್ಯಾನಲ್ಲಿ ಅಟ್ಲೀಸ್ಟ್ ಒನ್ ಮಸ್ಟ್ ಬಿ ದೇರ್, ಅಂದರೆ ಒಂದಾದರೂ ಕೂಡ ಸಿಂಬಲ್ ಇರಬೇಕು. ಸೊ ಅದೇ ರೀತಿ ಸೆಕೆಂಡ್ ಕಾಲಮಿಗೆ ಬಂದರೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಅಥವಾ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಸಿಂಬಲ್ ಇದೆ. ಸೊ ಅಲ್ಲೂ ಕೂಡ ಫಸ್ಟ್ ಪಾಯಿಂಟ್ ರೂಟ್ ಶುಡ್ ಬಿ ಕಂಪ್ಲೀಟ್ ಅಂತ ಹೇಳ್ತೀವಿ. ಸೆಕೆಂಡ್ ಪಾಯಿಂಟ್, ಸೊ ಇಲ್ಲಿ ಸಿಂಬಲ್ ಮಾತ್ರ ಕರೆಕ್ಟಾಗಿ ನೋಡ್ಕೊಳ್ಬೇಕಾಗತ್ತೆ. ಲೆಸ್ ದ್ಯಾನ್ ಆರ್ ಗ್ರೇಟರ್ ದ್ಯಾನ್ ಮಸ್ಟ್ ನಾಟ್ ಬಿ ದೇರ್ ಅಂತ ಹೇಳ್ತೀವಿ. ಸೊ ಅಂದರೆ ಇರಬಾರ್ದು, ಸೊ ಯಾವುದೇ ಕಾರಣಕ್ಕೂ ಆ ಸಿಂಬಲ್ ಇರಬಾರ್ದು ಅಂತ ಹೇಳ್ತೀವಿ ಇಲ್ಲಿ. ಸೊ ಅದೇ ರೀತಿ ಈಕ್ವಲ್ಸಿಗೆ ಬಂದರೆ ಆಲ್ ಶುಡ್ ಬಿ ಈಕ್ವಲ್ಸ್, ಅಂದರೆ ಈಕ್ವಲ್ಸ್ ಮಾತ್ರ ಇರಬೇಕು, ಬೇರೆ ಏನೂ ಇರಬಾರ್ದು. ಸೊ ಇಲ್ಲೇ ಹೇಳಿದ್ದೀವಿ ಓನ್ಲಿ ಈಕ್ವಲ್ಸ್ ಇರಬೇಕು. ಸೊ ಹಾಗಾದರೆ ಇದು ನಮ್ಮ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಇನ್ಇಕ್ವಾಲಿಟೀಸ್ನ ಸಾಲ್ವ್ ಮಾಡಬೇಕಾದ್ರೆ ಈ ಟೇಬಲು ಚೆನ್ನಾಗಿ ಗೊತ್ತಿರಬೇಕು. ಸೊ ಅದನ್ನೇ ರೂಲ್ಸ್ ಆಫ್ ಇನ್ಇಕ್ವಾಲಿಟೀಸ್ ಅಂತ ಹೇಳ್ತೀವಿ. ಸೊ ರೂಟ್ ಯಾವ ರೀತಿ ಇರಬೇಕು ಅನ್ನೋದನ್ನ ನೆಕ್ಸ್ಟ್ ಕ್ವಶನ್ಸಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಅದೇ ರೀತಿ ನೆಕ್ಸ್ಟ್ ಬಂದರೆ ಇನ್ಇಕ್ವಾಲಿಟೀಸಲ್ಲಿ ಐದರ್ ಆರ್ ಕೇಸ್ ಅಂತ ಬರುತ್ತೆ. ಸೊ ಅದರಲ್ಲಿ 3 ಕೇಸಸ್ ಬರುತ್ತೆ. ಈ ಕೇಸ್ಗಳು ಕೂಡ ಚೆನ್ನಾಗಿ ನೆನಪಿರಬೇಕು. ಇದರಲ್ಲಿ ಕೇಸ್ 1, ಸೊ ಯೂಶ್ವಲಿ ಪ್ರಿಲಿಮ್ಸಲ್ಲಿ ಬರುವಂತಹ ಕ್ವಶನ್ಸಲ್ಲಿ ಸಾಮಾನ್ಯವಾಗಿ ಕೇಳುವಂಥದ್ದು ಕೇಸ್ 1 ಆಗಿರುತ್ತೆ. ಅದೇ ರೀತಿ ಕೇಸ್ 2 ಮತ್ತು ಕೇಸ್ 3 ಬಂದರೆ ಅದು ಮೇನ್ಸಲ್ಲಿ ಕೇಳುವಂಥ ಕ್ವಶನ್ಗಳಲ್ಲಿ ಕೇಳ್ತಾ ಹೋಗ್ತಾರೆ. ಹಾಗಾದರೆ ಕೇಸ್ 1ನಲ್ಲಿ ಏನೆಲ್ಲ ಪಾಯಿಂಟ್ಸ್ಗಳು ನಾವು ಗೊತ್ತಿರಬೇಕಾಗತ್ತೆ. ಫಸ್ಟ್ ಪಾಯಿಂಟ್ ನೋಡಿದ್ರೆ ಬೋತ್ ಕನ್ಕ್ಲೂಷನ್ಸ್ ಮಸ್ಟ್ ಬಿ ರಾಂಗ್. ಸೊ ಯಾವಾಗ ಐದರ್ ಆರ್ ಕೇಸ್ ಬರುತ್ತೆ ಅಂದರೆ ಎಲ್ಲ ಕನ್ಕ್ಲೂಷನ್ಗಳು, ಫಾರ್ ಎಕ್ಸಾಂಪಲ್ ಒಂದು ಕ್ವಶನಲ್ಲಿ ನಿಮಗೆ 2 ಕನ್ಕ್ಲೂಷನ್ ಕೊಟ್ಟಿದ್ರೆ ಆ 2 ಕನ್ಕ್ಲೂಷನ್ಗಳು ರಾಂಗ್ ಆಗಬೇಕು. ಸೊ ಅದೇ ರೀತಿ ಸೆಕೆಂಡ್ ಪಾಯಿಂಟಿಗೆ ಬಂದರೆ ಸಬ್ಜೆಕ್ಟ್ ಟು ಬಿ ಸೇಮ್, ಅಂದರೆ ಕನ್ಕ್ಲೂಷನ್ 2 ಕನ್ಕ್ಲೂಷನಲ್ಲಿ ಸೇಮ್ ಸಬ್ಜೆಕ್ಟ್ ಇರಬೇಕು. ಸೊ ಫಸ್ಟ್ ಕನ್ಕ್ಲೂಷನ್ ಎ ಮತ್ತು ಬಿ ಇದ್ದರೆ ಸೆಕೆಂಡ್ ಕನ್ಕ್ಲೂಷನಲ್ಲೂ ಕೂಡ ಎ ಆ್ಯಂಡ್ ಬಿ ಇರಬೇಕು. ಥರ್ಡ್ ಕಂಡೀಷನ್ಗೆ ಬಂದರೆ ಚೆಕ್ ಫಾರ್ ದಿ ಕಾಂಬಿನೇಷನ್. ಸೊ ನಾನೊಂದು 2 ಕನ್ಕ್ಲೂಷನ್ ಕೊಟ್ಟಿರ್ತಾರೆ, ಆ ಕನ್ಕ್ಲೂಷನನ್ನು ಚೆಕ್ ಮಾಡಬೇಕಾಗತ್ತೆ. ಸೊ ಚೆಕ್ ಮಾಡಿರುವಂಥ ಕನ್ಕ್ಲೂಷನ್ ಟ್ರೂ ಆದರೆ ಅದು ಐದರ್ ಆರ್ ಕೇಸ್ ಆಗಿರುತ್ತೆ. ಇಫ್ ಇನ್ ಕೇಸ್ ರಾಂಗ್ ಆದರೆ ಅದು ನೈದರ್ ನಾರ್ ಕೇಸ್ ಆಗಿರುತ್ತೆ. ಇದು ಫಸ್ಟ್ ಕೇಸ್. ಅದೇ ರೀತಿ ಸೆಕೆಂಡ್ ಕೇಸಲ್ಲಿ ಬಂದರೆ ಸೇಮ್ ಪಾಯಿಂಟ್, ಬೋತ್ ಕನ್ಕ್ಲೂಷನ್ಸ್ ಮಸ್ಟ್ ಬಿ ರಾಂಗ್. ಇಲ್ಲೂ ಕೂಡ 2 ಕನ್ಕ್ಲೂಷನ್ ರಾಂಗ್ ಆಗಬೇಕು. ಸೆಕೆಂಡ್ ಪಾಯಿಂಟ್ ಸಬ್ಜೆಕ್ಟ್ ಕೂಡ ಸೇಮ್ ಇರಬೇಕು. ಸೊ ಬಟ್ ಥರ್ಡ್ ಪಾಯಿಂಟಲ್ಲಿ ಬಂದರೆ ಆಲ್ ಸಿಂಬಲ್ಸ್ ಮಸ್ಟ್ ಬಿ ಇನ್ವರ್ಡ್. ಸೊ ಇನ್ವರ್ಡ್ ಅಂದರೂ ಒಂದೇ ಅಥವಾ ಆಪೋಸಿಟ್ ಅಂದರೂ ಒಂದೇ. ಸೊ ಇಲ್ಲೊಂದು ಎಕ್ಸಾಂಪಲ್ನ ನಿಮಗೆ ಇಂಡಿಕೇಟ್ ಮಾಡ್ತಾ ಇದ್ದೀನಿ. P ಈಸ್ ಗ್ರೇಟರ್ ದ್ಯಾನ್ Q ಆ್ಯಂಡ್ P ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು Q. ಸೊ ಇಲ್ಲಿ ಇನ್ವರ್ಡ್ ಹೇಗಾಗತ್ತೆ ಅಂದರೆ, ಸೊ ಗ್ರೇಟರ್ ದ್ಯಾನಿಗೆ ಲೆಸ್ ದ್ಯಾನ್ ಅನ್ನೋದು ಇನ್ವರ್ಡ್ ಸಿಂಬಲ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಹೇಳ್ತೀನಿ ಇದು ಇನ್ವರ್ಡ್ ಸಿಂಬಲಲ್ಲಿ ಐದರ್ ಆರ್ ಕೇಸ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಅದೇ ರೀತಿ ಥರ್ಡ್ ಕೇಸಿಗೆ ಬಂದರೆ ಇಲ್ಲೂ ಕೂಡ ಬೋತ್ ಕನ್ಕ್ಲೂಷನ್ಸ್ ಮಸ್ಟ್ ಬಿ ರಾಂಗ್, ಸೇಮ್ ಇದೆ. ಸಬ್ಜೆಕ್ಟ್ ಟು ಬಿ ಸೇಮ್ ಇರಬೇಕು. ಬಟ್ ಇಲ್ಲಿ ದೇರ್ ಆರ್ 3 ಟೈಪ್ಸ್ ಆಫ್ ಸಿಂಬಲ್ಸ್ ಇರಬೇಕು. ಸೊ ಅದು ಯಾವ್ದು ಅಂದರೆ ಎಕ್ಸಾಂಪಲ್ ಇದೆ, ಎ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಬಿ, ಅದೇ ರೀತಿ ಎ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ. ಇಲ್ಲಿ 3 ಟೈಪ್ಸ್ ಆಫ್ ಸಿಂಬಲ್ಸ್ ಯಾವ್ದು ಹಾಗಾದರೆ? ಸೊ ಒಂದು ಗ್ರೇಟರ್ ದ್ಯಾನ್ ಇದೆ, ಇನ್ನೊಂದು ಲೆಸ್ ದ್ಯಾನ್ ಇದೆ, ಇನ್ನೊಂದು ಈಕ್ವಲ್ಸ್ ಇದೆ. ಸೊ 2 ಕಡೆ ಈಕ್ವಲ್ಸ್ ಬಂದಿದೆ, ಹಾಗಾಗಿ ನಾನು 1 ಟೈಮ್ ಈಕ್ವಲ್ ತಗೊಳ್ಬೋದು. ಸೊ ಈ ಕಂಡೀಷನ್ಸ್ ಫಾಲೋ ಆದರೆ ಅದು ಐದರ್ ಆರ್ ಕೇಸ್ ಆಗಿರುತ್ತೆ, ಅದರ್ವೈಸ್ ನೈದರ್ ನಾರ್ ಕೇಸಸ್ ಆಗಿರುತ್ತೆ. ಸೊ ಈ ಟೇಬಲ್, 2 ಟೇಬಲ್ಗಳು ಗೊತ್ತಿದ್ರೆ ಇನ್ಇಕ್ವಾಲಿಟೀಸ್ ಅನ್ನೋ ಕಾನ್ಸೆಪ್ಟನ್ನು ತುಂಬ ಸಿಂಪಲ್ಲಾಗಿ ಸಾಲ್ವ್ ಮಾಡ್ಬೋದು. ಸೊ ವಿತಿನ್ 1 ಮಿನಿಟ್ಸಲ್ಲಿ ನಾನು 5 ಕ್ವಶನ್ಸನ್ನು ಕೂಡ ಅಟೆಂಡ್ ಮಾಡ್ಬೋದು ಪ್ರಿಲಿಮ್ಸಲ್ಲಿ. ಯಾಕಂದರೆ
ರೀಸೆಂಟಾಗಿ IBPS ಕ್ಲರ್ಕ್ ಪ್ರಿಲಿಮ್ಸ್ ಎಕ್ಸಾಮ್ ನಡೆದಿದೆ. ಸೊ ಅಲ್ಲೂ ಕೂಡ ಇನ್ಈಕ್ವಾಲಿಟೀಸ್ ಇತ್ತು. ಎಷ್ಟು ಸ್ಪೀಡಾಗಿ ಸಾಲ್ವ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ಎರಡು ಟೇಬಲ್ನ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ನಾನು ಇನ್ಈಕ್ವಾಲಿಟೀಸ್ನ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಸಾಲ್ವ್ ಮಾಡ್ಬೋದು. ಹಾಗಾದರೆ ಯಾವ ರೀತಿ ಕ್ವಶನ್ಸ್ಗಳನ್ನು ಇದ್ರ ಬೇಸ್ ಮೇಲೆ ಸಾಲ್ವ್ ಮಾಡೋದು, ಎರಡೂ ಟೇಬಲ್ ಬೇಸ್ ಮೇಲೆ ಯಾವ ರೀತಿ ನಾನು ಕ್ವಶನ್ಸನ್ನು ಈಸಿಯಾಗಿ ಸಾಲ್ವ್ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇದೆ. ಸೊ ಹಿಯರ್ ಇಸ್ ಎ ಸ್ಟೇಟ್ಮೆಂಟ್. ಸೊ ಆ ಸ್ಟೇಟ್ಮೆಂಟಲ್ಲಿ ನಾವು ಯಾವ ರೀತಿ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಅದು ಸಿಂಪಲ್ ಸ್ಟೇಟ್ಮೆಂಟ್ ಇದೆ. ಸೊ ಗ್ರೇಟರ್ ದ್ಯಾನ್ ಇರುತ್ತೆ, ಲೆಸ್ ದ್ಯಾನ್ ಇರುತ್ತೆ, ಅಥವಾ ಈಕ್ವಲ್ ಸಿಂಬಲ್ ಏನೋ ಇರುತ್ತೆ. ಅದೇ ರೀತಿ ಆ ಈಕ್ವಲ್ ಸಿಂಬಲ್ಗಳನ್ನು ನಾನು ಯಾವ ರೀತಿ ಚೆಕ್ ಮಾಡ್ಬೋದು. ಸೊ ಸ್ಟೇಟ್ಮೆಂಟ್ ಇದೆ, ಅದೇ ರೀತಿ ಕನ್ಕ್ಲೂಷನ್ಸ್ ಇದೆ. ಸೊ ಆ ಸ್ಟೇಟ್ಮೆಂಟ್ ಮತ್ತು ಕನ್ಕ್ಲೂಷನನ್ನು ನಾನೇನು ಮಾಡಬೇಕು, ಚೆಕ್ ಮಾಡ್ತಾ ಹೋಗಬೇಕು. ಸೊ ಈ ಸ್ಟೇಟ್ಮೆಂಟಲ್ಲಿ ವೆದರ್ ದಿಸ್ ಕನ್ಕ್ಲೂಷನ್ ಈಸ್ ರೈಟ್ ಆರ್ ರಾಂಗ್ ಅನ್ನೋದು. ಸೊ ಫಸ್ಟೇ ನಾನು ಹೇಳಿದ್ದೀನಿ, ರೂಟ್ ಮುಖಾಂತರ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ರೂಟ್ ಮುಖಾಂತರ ನಾನು ಯಾವ ರೀತಿ ಸಾಲ್ವ್ ಮಾಡ್ತೀನಿ ಅಂದರೆ, ನನಗೆ ಈ ರೀತಿ ಸಿಂಬಲ್ ಇದ್ದಾಗ ಸೊ ಈ ಸೈಡ್ ಏನಿದೆ ಇದು ನನ್ನ ಓಪನ್ ಎಂಡ್ ಆಗಿರುತ್ತೆ, ಈ ಸೈಡ್ ಏನಿದೆ ಇದು ಕ್ಲೋಸ್ ಎಂಡ್ ಆಗಿರುತ್ತೆ. ಸೊ ನಾನೇನು ಮಾಡ್ತೀನಿ, ಓಪನ್ ಎಂಡಿಂದ ಕ್ಲೋಸ್ ಎಂಡಿಗೆ ಮಾತ್ರ ಮೂವ್ ಆಗ್ತಾ ಹೋಗ್ತೀನಿ. ಸೊ ಹಾಗಾಗಿ ಅದನ್ನೇ ನಾನು ಹೇಳ್ತೀನಿ, ರೂಟ್ ಶುಡ್ ಬಿ ಕಂಪ್ಲೀಟ್. ಅಂದರೆ ರೂಟ್ ಚೆಕ್ ಮಾಡಬೇಕಾದ್ರೆ ನಾನು ಓಪನ್ ಎಂಡಿಂದ ಕ್ಲೋಸ್ ಎಂಡಿಗೆ ಮೂವ್ ಆಗ್ತಾ ಹೋಗಬೇಕು. ಸೊ ಅದು ನಮ್ಮ ಕಂಡೀಷನ್ ಆಗಿರುತ್ತೆ. ಸೊ ನಾನು ಅದಕ್ಕೆ ಟೇಬಲಲ್ಲಿ ರೂಟ್ ಶುಡ್ ಬಿ ಕಂಪ್ಲೀಟ್ ಅಂತ ಹೇಳಿದ್ದೀನಿ. ಸೊ ರೂಟ್ ಶುಡ್ ಬಿ ಕಂಪ್ಲೀಟ್ ಯಾವ ರೀತಿ ಅಂದರೆ, ಸೊ ಸಿಂಬಲ್ಸ್ ನೋಡ್ಕೊಳ್ಳಿ, ಆ ಸಿಂಬಲಲ್ಲಿ ಅದು ಓಪನ್ ಎಂಡ್ ಯಾವ ಸೈಡ್ ಇದೆ, ಕ್ಲೋಸ್ ಎಂಡ್ ಯಾವ ಸೈಡ್ ಇದೆ ಅನ್ನೋದನ್ನು ಚೆಕ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಈ ಕನ್ಕ್ಲೂಷನ್ ಸ್ಟೇಟ್ಮೆಂಟ್ ಇದೆ, ಇದರಲ್ಲಿ ಟೂ ಕನ್ಕ್ಲೂಷನ್ಸ್ ಇದೆ. ಒನ್ ಈಸ್ K ಈಸ್ ಗ್ರೇಟರ್ ದ್ಯಾನ್ O, ಅನದರ್ ಒನ್ ಈಸ್ F ಈಸ್ ಲೆಸ್ ದ್ಯಾನ್ M. ಹಾಗಾದರೆ ಫಸ್ಟ್ ಕನ್ಕ್ಲೂಷನಲ್ಲಿ K ಈಸ್ ಗ್ರೇಟರ್ ದ್ಯಾನ್ O ಇದೆ. ನಾನು ಚೆಕ್ ಮಾಡಬೇಕಾಗಿರೋದು ರೂಟ್ ಚೆಕ್ ಮಾಡಬೇಕಾದ್ರೆ K ಇಂದ Oಗೆ ರೂಟ್ ಚೆಕ್ ಮಾಡಬೇಕು. ಯಾಕಂದರೆ K ಸೈಡು ಓಪನ್ ಎಂಡ್ ಇದೆ ಸಿಂಬಲ್, O ಸೈಡಲ್ಲಿ ಕ್ಲೋಸ್ ಇದೆ. ಹಾಗಾಗಿ O ಇಂದ Kಗೆ ಮೂವ್ ಆಗಲಿಕ್ಕಾಗಲ್ಲ, K ಇಂದ Oಗೆ ಮೂವ್ ಆಗಬೇಕಾಗತ್ತೆ. ಹಾಗಾದರೆ ಸ್ಟೇಟ್ಮೆಂಟಲ್ಲಿ ಕನ್ಕ್ಲೂಷನನ್ನು ಚೆಕ್ ಮಾಡಿದ್ರೆ K ಇಲ್ಲಿದೆ, O ಇಲ್ಲಿದೆ. ಸೊ ಚೆಕ್ ಮಾಡೋಣ. K ಇಂದ Tಗೆ ಬರ್ಬೋದು, ಓಕೆ, ರೂಟ್ ಶುಡ್ ಬಿ ಕಂಪ್ಲೀಟ್. ಈಕ್ವಲ್ಸ್ ಇದ್ದಾಗ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಬರ್ಬೋದು. ನೆಕ್ಸ್ಟು T ಇಂದ Mಗೆ ಕೂಡ ಬರ್ಬೋದು. ಸೊ ಇಲ್ಲಿ ಓಪನ್ ಎಂಡ್ ಇದೆ, ಇಲ್ಲಿಗೆ ಬರ್ಬೋದು. ನೆಕ್ಸ್ಟ್ M ಇಂದ Oಗೆ ಬರ್ಬೋದು. ಸೊ ನನಗೆ ಕೇಳಿರುವಂಥದ್ದು ರೂಟ್ K ಇಂದ Oಗೆ. ಸೊ ನಾನು ಚೆಕ್ ಮಾಡ್ತೀನಿ K ಇಂದ Oಗೆ. ಸಿಂಪಲ್ಲಾಗಿ ನನಗೆ ರೂಟ್ ಇದೆ. ಸೊ ಹಾಗಾದರೆ ನನ್ನ ಫಸ್ಟ್ ಕನ್ಕ್ಲೂಷನ್ ಫಾಲೋ ಆಗುತ್ತೆ. ಬಟ್ ಫಾಲೋ ಆಗಬೇಕಾದ್ರೆ ಚೆಕ್ ಮಾಡಬೇಕು ಇನ್ನೊಂದು ಏನಂದರೆ, ನಾನು ಫಸ್ಟೇ ಹೇಳಿದ್ದೆ ರೂಟ್ ಶುಡ್ ಬಿ ಕಂಪ್ಲೀಟ್ ಫಸ್ಟ್ ಪಾಯಿಂಟ್ ಆಗಿರುತ್ತೆ. ಸೆಕೆಂಡ್ ಪಾಯಿಂಟ್, ಈ ರೀತಿ ಸಿಂಬಲ್ಸ್ ಇದ್ದಾಗ ಅಟ್ಲೀಸ್ಟ್ ಒನ್ ಮಸ್ಟ್ ಬಿ ದೇರ್ ಅಂತ ಹೇಳಿದ್ದೆ. ಸೊ ಈ ಸಿಂಬಲ್ಗಳು ಇದ್ದಾಗ ಸೊ ಇದೇ ಟೈಪ್ ಆಫ್ ಸಿಂಬಲ್ಸು ಒಂದಾದರೂ ಇರಬೇಕು ಅನ್ನೋದು ಹೇಳಿದ್ದೆ ಫಸ್ಟ್ ಪಾಯಿಂಟಲ್ಲಿ. ಸೊ ಅದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕಂದರೆ ಅಟ್ಲೀಸ್ಟ್ ಒನ್ ಮಸ್ಟ್ ಬಿ ದೇರ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಈ ರೀತಿ ಸಿಂಬಲ್ಗಳು ಇರಬೇಕು. ಚೆಕ್ ಮಾಡೋಣ ಹಾಗಾದರೆ. ಸೊ ಇಲ್ಲಿಲ್ಲ, ಇಲ್ಲಿದೆ, ಇಲ್ಲಿಲ್ಲ. ಅಟ್ಲೀಸ್ಟ್ ಒನ್ ಮಸ್ಟ್ ಬಿ ದೇರ್ ಅಂದರೆ ಒಂದು ಕಡೆನಾದರೂ ಇರಬೇಕು. ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಬಟ್ ಇಲ್ಲಿದೆ, ಒಂದು ಕಡೆ ಇದ್ದರೆ ಓಕೆ. ಹಾಗಾದರೆ ನನ್ನ ಫಸ್ಟ್ ಕನ್ಕ್ಲೂಷನ್ನು ಫಾಲೋ ಆಗತ್ತೆ. ಸೊ ಅದೇ ರೀತಿ ಸೆಕೆಂಡ್ ಕನ್ಕ್ಲೂಷನಿಗೆ ಬಂದರೆ ನಾನು M ಇಂದ Fಗೆ ರೂಟ್ ಚೆಕ್ ಮಾಡ್ತೀನಿ. M ಇಲ್ಲಿದೆ, F ಇಲ್ಲಿದೆ. ಸೊ ನಾನು ರೂಟ್ ಚೆಕ್ ಮಾಡಬೇಕಾಗಿರೋದು ಯಾವತ್ತೂ ಕೂಡ ಓಪನ್ ಎಂಡಿಂದ ಕ್ಲೋಸ್ ಎಂಡ್ ಕಡೆಗೆ ನಾನು ಮೂಮೆಂಟ್ ಆಗ್ತಾ ಇರ್ತೀನಿ. ಸೊ ಹಾಗಾಗಿ ನನ್ನ ರೂಟ್ ಏನಾಗಿರಬೇಕು ಅಂದರೆ ಇದರಲ್ಲಿ F ಇಂದ Mಗಲ್ಲ, M ಇಂದ Fಗೆ ನಾನು ರೂಟನ್ನು ಚೆಕ್ ಮಾಡಬೇಕಾಗಿರುತ್ತೆ. ಸೊ ಹಾಗಾದರೆ M ಇಂದ Fಗೆ ರೂಟ್ ಚೆಕ್ ಮಾಡಬೇಕಾದ್ರೆ ಕಂಡೀಷನ್ಸ್ಗಳು ನೆನಪಿರಬೇಕಾಗತ್ತೆ. ಸೊ ಇಲ್ಲಿ M ಇದೆ, F ಇದೆ. ಸೊ ನಾನು M ಇಂದ Fಗೆ ರೂಟನ್ನು ಚೆಕ್ ಮಾಡಬೇಕು. ಸೊ M ಇಲ್ಲಿದೆ, F ಇಲ್ಲಿದೆ. M ಇಂದ Oಗೆ ರೂಟ್ ಚೆಕ್ ಮಾಡ್ತೀನಿ. ಓಕೆ, ಪಾಸಿಬಲ್ ಇದೆ, ಹೋಗ್ಬೋದು. ಬಟ್ O ಇಂದ Rಗೆ ರೂಟ್ ಇಲ್ಲ, ಯಾಕಂದರೆ ಇಲ್ಲಿ ಕ್ಲೋಸ್ಡ್ ಎಂಡ್ ಇದೆ. ಸೊ ಇಲ್ಲಿಗೆ ಕ್ಲೋಸ್ ಮಾಡಿ ಯಾವುದೇ ಕಾರಣಕ್ಕೂ M ಇಂದ Fಗೆ ನಾನು ಮೂವ್ ಆಗಲಿಕ್ಕಾಗಲ್ಲ. ಸೊ ಹಾಗಾಗಿ ನನ್ನ ಈ ಕನ್ಕ್ಲೂಷನ್ ರಾಂಗ್ ಆಗಿರುತ್ತೆ. ಹಾಗಾದರೆ ಇದಕ್ಕೆ ಆನ್ಸರ್ ಓನ್ಲಿ ಒನ್ ಫಾಲೋಸ್ ಆಗಿರುತ್ತೆ. ಸೊ ಕ್ಲಿಯರ್ ಅಂದ್ಕೊಳ್ತೀನಿ. ಇದೇ ರೀತಿ ಇನ್ನೊಂದೆರಡು ಕ್ವಶನ್ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ 100% ಕ್ಲಾರಿಟಿ ಸಿಗುತ್ತೆ ಯಾವ ರೀತಿ ನಾನು ಸಾಲ್ವ್ ಮಾಡ್ಬೋದು ಅನ್ನೋದನ್ನು. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಸೊ ಇನ್ನೊಂದು ಸ್ಟೇಟ್ಮೆಂಟ್ ಇದೆ ಇಲ್ಲಿ. ನಿಮಗೆ ಈ ಸ್ಟೇಟ್ಮೆಂಟಲ್ಲಿ ಇನ್ನೂ ಸಿಂಪಲ್ಲಾಗಿ ಕ್ವಶನ್ಸನ್ನ ಸಾಲ್ವ್ ಮಾಡ್ಬೋದು. ಸೊ ಇದರಲ್ಲೂ ಕೂಡ ಅಷ್ಟೇ ಯಾವ ರೀತಿ, ಬಟ್ ಇಲ್ಲೊಂದು ಎಕ್ಸ್ಟ್ರಾ ಏನು ಅಂದರೆ ಮಿಡ್ಲಲ್ಲಿ ಸೆಮಿ ಕಾಲನ್ ಕೊಟ್ಟಿದ್ದಾರೆ ನಿಮಗೆ. ಸೊ ಸೆಮಿ ಕಾಲನ್ ಯಾಕೆ ಕೊಟ್ಟಿದ್ದಾರೆ ಅಂದರೆ, ಸೊ 2 ಟೈಮ್ಸ್ ಒಂದು ಲೆಟರ್ ರಿಪೀಟ್ ಆಗಿರುತ್ತೆ, ಆ ಲೆಟರಿಗೆ ಲಿಂಕ್ ತಗೊಳ್ಳಿಕ್ಕೆ ಸೆಮಿಕಾಲನನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ.
ಸೊ ಅದು ನಿಮಗೆ ಸೆಮಿಕಾಲನ್ ಬಗ್ಗೆ ಸ್ವಲ್ಪ ನೆನಪಿರಬೇಕಾಗತ್ತೆ, ಅಥವಾ ಸೆಮಿಕಾಲನ್ ಕೊಟ್ಟಾಗ ಸ್ವಲ್ಪ ಕೇರ್ಫುಲ್ಲಾಗಿ ಸಾಲ್ವ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಸೆಮಿಕಾಲನ್ ಇದೆ ಇದು, ಬಟ್ 2 ಟೈಮ್ಸ್ ಟಿ ಅನ್ನೋದು ರಿಪೀಟ್ ಆಗಿದೆ. ಸೊ ಇದು ಲಿಂಕ್ ತಗೊಳ್ಳಿಕ್ಕೆ ಕೊಟ್ಟಿರ್ತಾರೆ. ಹಾಗಾದರೆ ಸ್ಟೇಟ್ಮೆಂಟ್ ಇದಿದೆ, ಕನ್ಕ್ಲೂಷನ್ನ ಚೆಕ್ ಮಾಡೋದಾದರೆ ನಾನು ಬಿ ಇಂದ ಓಗೆ ರೂಟನ್ನು ಚೆಕ್ ಮಾಡಬೇಕಾಗತ್ತೆ. ಸೊ ಅದು ನಾನು ರೂಟ್ ಚೆಕ್ ಮಾಡಬೇಕಾದ್ರೆ ಬಿ ಇಂದ ಓಗೆ ರೂಟನ್ನು ಚೆಕ್ ಮಾಡಬೇಕು. ಬಿ ಇಂದ ಓಗೆ, ಯಾಕಂದರೆ ಬಿ ಸೈಡ್ ಓಪನ್ ಎಂಡ್ ಇದೆ, ಇಲ್ಲಿ ಕ್ಲೋಸ್ ಎಂಡ್ ಇದೆ. ಬಿ ಇಂದ ಓಗೆ ರೂಟ್ ಚೆಕ್ ಮಾಡಬೇಕು. ಸೊ ಬಿ ಇಲ್ಲಿದೆ, ನಾನು ಬಿ ಇಂದ ಆರ್ಗೆ ರೂಟ್ ಚೆಕ್ ಮಾಡ್ತೀನಿ. ಅದೇ ರೀತಿ ಆರಿಂದ ಟಿಗೆ ರೂಟ್ ಚೆಕ್ ಮಾಡ್ತೀನಿ. ಓಕೆ, ಟಿಗೂ ಪಾಸಿಬಲ್ ಇದೆ, ಬಟ್ ಟಿ ಟು ಟಿ ಲಿಂಕ್ ತಗೊಳ್ಬೋದು. ಟಿ ಇಂದ ಓಗೂ ರೂಟ್ ಚೆಕ್ ಮಾಡ್ತೀನಿ. ಸೊ ರೂಟ್ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಬಿ ಟು ಓ, ಬಿ ಇಂದ ಆರಿಗೆ ಬರ್ಬೋದು, ಆರಿಂದ ಟಿಗೆ ಲಿಂಕ್ ರೂಟ್ ಇದೆ, ಟಿ ಇಂದ ಟಿಗೆ ಲಿಂಕ್ ತಗೊಳ್ಬೋದು, ಟಿ ಇಂದ ಹೋಗಿ ಬರ್ಬೋದು, ನೋ ಪ್ರಾಬ್ಲಮ್. ಬಟ್ ಸಿಂಬಲ್ ಬಂದರೆ ಇಲ್ಲಿ ಕ್ಲಾಶ್ ಆಗ್ತಾ ಇದೆ. ಸೊ ಈ ರೀತಿ ಸಿಂಬಲ್ ಬಂದಾಗ ಅಟ್ಲೀಸ್ಟ್ 1 ಮಸ್ಟ್ ಬಿ ದೇರ್ ಅಂತ ಬರ್ಕೊಂಡಿದ್ದೀರಾ, ಅಥವಾ ಟೇಬಲಲ್ಲಿ ಇದೆ ಅದು. ಸೊ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಬೇಕಾಗತ್ತೆ ಅಥವಾ ಬರ್ಕೊಳ್ಬೇಕಾಗತ್ತೆ ನೀವು. ಸೊ ಇಲ್ಲಿ ಸಿಂಬಲ್ ಇರೋದು ಬೇರೆ, ಇಲ್ಲಿ ಸಿಂಬಲ್ ಇರೋದು ಬೇರೆ, ಇಲ್ಲೂ ಈಕ್ವಲ್ಸ್ ಇದೆ, ಇಲ್ಲೂ ಈಕ್ವಲ್ಸ್ ಇದೆ. ಸೊ ಈ ಸಿಂಬಲ್ ಕ್ಲಾಶ್ ಆಗ್ತಾ ಇದೆ. ಹಾಗಾಗಿ ಈ ಕನ್ಕ್ಲೂಷನ್ ರೂಟ್ ಇದ್ದರೂ ಕೂಡ ಫಾಲೋ ಆಗ್ತಾ ಇಲ್ಲ. ಹಾಗಾದರೆ ಸೆಕೆಂಡ್ ಒಂದು ಕನ್ಕ್ಲೂಷನ್ ಚೆಕ್ ಮಾಡೋಣ. ಓ ಇಂದ ಬಿಗೆ ಈಕ್ವಲ್ಸ್ ಇದೆ. ಸೊ ನಾನು ಟೇಬಲಲ್ಲಿ ಹೇಳಿದ್ದೀನಿ, ಈಕ್ವಲ್ಸ್ ಇದ್ದಾಗ ಫುಲ್ಲಿ ಈಕ್ವಲ್ಸ್ ಇರಬೇಕು. ಬಿ ಇಂದ ಓ ಅಥವಾ ಓ ಇಂದ ಬಿಗೆ ಈಕ್ವಲ್ಸ್ ಬಿಟ್ಟು ಬೇರೆ ಯಾವುದೇ ಸಿಂಬಲ್ ಇರಬಾರ್ದು. ಸೊ ಇಲ್ಲೇ ಗೊತ್ತಾಗುತ್ತೆ, ಇಲ್ಲೊಂದು ಸಿಂಬಲ್ ಇದೆ, ಈಕ್ವಲ್ಸ್ ಇಲ್ಲ, ಹಾಗಾಗಿ ಇದು ಕೂಡ ಫಾಲೋ ಆಗಲ್ಲ. ಹಾಗಾದ್ರೆ ನೆಕ್ಸ್ಟ್ ಏನು ಮಾಡೋದು? ಎರಡು ಕನ್ಕ್ಲೂಷನ್ ಫಾಲೋ ಆಗಲಿಲ್ಲ, ನೈದರ್ನಾರ್ ಹಾಕ್ಬೋದಾ? ಇಲ್ಲ, ಚೆಕ್ ಮಾಡಬೇಕಾಗತ್ತೆ. ಸೊ ನಾನು ಅದಕ್ಕೆ ಹೇಳಿದ್ದೆ, ಐದರ್ ಆರ್ ಕೇಸ್ಗಳ ಬಗ್ಗೆ ಗೊತ್ತಿರಬೇಕು. ಸೊ ಟೇಬಲ್ ಫಸ್ಟ್ ನೀವು ಪರ್ಫೆಕ್ಟ್ ಆದ್ರಿ ಅಂದರೆ ನೆಕ್ಸ್ಟ್ ಇನ್ಈಕ್ವಾಲಿಟೀಸ್ ಅನ್ನೋದು ತುಂಬ ಈಸಿ ಆಗ್ತಾ ಹೋಗುತ್ತೆ. ಬಟ್ ಇನ್ ಕೇಸ್ ಟೇಬಲಲ್ಲಿ ಕನ್ಫ್ಯೂಷನ್ಸ್ ಇದ್ದರೆ ಯಾವುದೇ ಕಾರಣಕ್ಕೂ ಇನ್ಈಕ್ವಾಲಿಟೀಸ್ ಈಸಿ ಅನ್ಸಲ್ಲ. ಸೊ ಹಾಗಾದರೆ ಇಲ್ಲಿ ಏನು ಮಾಡಬೇಕೀಗ, ನಾನು ಎರಡು ಸಬ್ಜೆಕ್ಟ್ ಸೇಮ್ ಇದೆಯಾ ನೋಡ್ಕೋಬೇಕು. ಇನ್ ಕೇಸ್ ಇದೇನಾದರೂ ಐದರ್ ಆರ್ ಕೇಸ್ ಮಾಡ್ಬೋದಾ? ಹಾಗಾದರೆ ಓ ಬಿ ಇದೆ, ಇಲ್ಲೂ ಓ ಬಿ ಇದೆ. ಹಾಗಾದರೆ ಇದೆರಡನ್ನು ಮರ್ಜ್ ಮಾಡಿ ಏನಾದ್ರು ನಾನು ಹೊಸ ಕನ್ಕ್ಲೂಷನ್ ಡ್ರಾ ಮಾಡ್ಬೋದಾ? ನನಗೆ ಕನ್ಕ್ಲೂಷನ್ ಐದರ್ ಆರ್ ಕೇಸಲ್ಲಿ ಫಸ್ಟ್ ಕಾಲಮ್ ಅದೇ ಇರೋದು, ಬೋತ್ ಕನ್ಕ್ಲೂಷನ್ಸ್ ರಾಂಗ್. ಹೌದು, ಇದು ರಾಂಗ್ ಆಗ್ತಾ ಇದೆ, ಇದು ರಾಂಗ್ ಆಗ್ತಾ ಇದೆ. ಸಬ್ಜೆಕ್ಟ್ ಸೇಮ್ ಇರಬೇಕು, ಕಂಡೀಷನ್ ಫಾಲೋ ಆಗ್ತದೆ. ಸಬ್ಜೆಕ್ಟ್ ಸೇಮ್ ಇದೆ, ಇಲ್ಲೂ ಸಬ್ಜೆಕ್ಟ್ ಸೇಮ್ ಇದೆ. ಹಾಗಾದರೆ ನೆಕ್ಸ್ಟು ಚೆಕ್ ಫಾರ್ ದಿ ಕಾಂಬಿನೇಷನ್ ಅಂತ ಹೇಳಿದ್ದೀನಿ ಅಲ್ಲಿ. ಸೊ ಹಾಗಾದರೆ ಏನು ಮಾಡಬೇಕು? ಇದೆರಡೂ ಚೆಕ್ ಮಾಡಬೇಕು. ಓ ಈಸ್ ಲೆಸ್ ದ್ಯಾನ್ ಬಿ ಆ್ಯಂಡ್ ಓ ಈಸ್ ಈಕ್ವಲ್ ಟು ಬಿ. ನಾನೇನು ಮಾಡ್ಬೋದು ಅದನ್ನು? ಓ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಅಂತ ಬರ್ಕೊಳ್ಬೋದು. ಸೊ ಇಲ್ಲಿ ಓ ಬರ್ಕೊಂಡು ನಾನು ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಅಂತ ಬರಿಬೋದು. ಈಗ ಚೆಕ್ ಮಾಡ್ಬೇಕು ನಾನು ಎಲ್ಲಿಂದ? ಬಿ ಇಂದ ಓಗೆ ರೂಟನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಬಿ ಇಂದ ಓಗೆ ರೂಟ್ ಚೆಕ್ ಮಾಡ್ಕೋಬೇಕಾದ್ರೆ ಸೇಮ್, ಬಿ ಇಂದ ಆರ್ ಇದೆ, ಆರಿಂದ ಟಿ ಇದೆ, ಟಿ ಇಂದ ಟಿ ಲಿಂಕ್ ತಗೊಳ್ತೀನಿ ನಾನು. ಅಗೈನ್ ಟಿ ಇಂದ ಓಗೆ ಮೂವ್ ಆಗ್ತೀನಿ. ಸೊ ಬಿ ಇಂದ ಓಗೆ ರೂಟ್ ಇದೆ. ನಾನು ಚೆಕ್ ಮಾಡಿರುವಂಥ ಕಾಂಬಿನೇಷನ್ ಅಥವಾ ಕಾಂಬಿನೇಷನ್ ಮಾಡಿರುವಂಥ ಕನ್ಕ್ಲೂಷನ್ ಕರೆಕ್ಟ್ ಆಗ್ತಾ ಇದೆ. ಸೊ ಇಫ್ ಟ್ರೂ ದೆನ್ ಐದರ್ ಆರ್ ಕೇಸ್, ಇಫ್ ರಾಂಗ್ ನೈದರ್ ನಾರ್ ಕೇಸ್ ಅಂತ ಹೇಳಿದ್ದೀನಿ. ಸೊ ಇದು ಟ್ರೂ ಆಗ್ತಾ ಇದೆ. ಹಾಗಾಗಿ ಈ ಕ್ವಶನಿಗೆ ನನ್ನ ಆನ್ಸರ್ ಏನಾಗಿರುತ್ತೆ ಅಂದರೆ ಐದರ್ ಆರ್ ಕೇಸ್ ಆಗಿರುತ್ತೆ. ಸೊ ಇದು ನೆನಪಿರಬೇಕಾಗತ್ತೆ, ಯಾಕಂದರೆ ಈ ಟೈಪ್ಸ್ ಆಫ್ ಸಿಂಬಲ್ಸ್ ಬಂದಾಗ ಸೊ ಇದೇ ಟೈಪ್ಸ್ ಆಫ್ ಸಿಂಬಲ್ಸ್ ಇರಬೇಕು ಅಂತ ಬರ್ಸಿದ್ದೀನಿ. ಸೊ ಸೆಕೆಂಡ್ ಕಾಲಮಲ್ಲಿ ನೀವು ಟೇಬಲನ್ನು ಬರ್ಕೊಳ್ಬೇಕಾದ್ರೆ ಸೊ ಅದೇ ರೀತಿ ಬರ್ಕೊಳ್ಬೇಕಾಗತ್ತೆ. ಸೊ ಇಲ್ಲ ಅಂದರೆ ಅದು ನೆನಪಿರಲ್ಲ. ಯಾಕಂದರೆ ಈ ರೀತಿ ಸಿಂಬಲ್ಗಳು ಬಂದಾಗ ಅಥವಾ ಗ್ರೇಟರ್ ದೆನ್ ಆರ್ ಲೆಸರ್ ದೆನ್ ಈಕ್ವಲ್ ಬಂದಾಗ, ಈಕ್ವಲ್ಸ್ ಇದ್ದಾಗ ನಿಮಗೆ ಓನ್ಲಿ ಗ್ರೇಟರ್ ದ್ಯಾನ್ ಅಥವಾ ಓನ್ಲಿ ಲೆಸರ್ ದ್ಯಾನ್ ಸಿಂಬಲ್ಗಳು ಬರಬಾರ್ದು. ಸೊ ಆ ಕಂಡೀಷನ್ಸ್ಗಳು ನೆನಪಿದ್ರೆ ಮಾತ್ರ ಇನ್ಈಕ್ವಾಲಿಟೀಸ್ ಅನ್ನೋದು ಈಸಿ ಆಗ್ತಾ ಹೋಗುತ್ತೆ. ಹಾಗಾದರೆ ಸಾಲ್ವ್ ಮಾಡಿ, ಇನ್ ಕೇಸ್ ಏನಾದ್ರು ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಕ್ವಶನ್ಸನ್ನು ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ಸ್, ಇಲ್ಲೂ ಕೂಡ ಸೆಮಿಕಾಲನ್ ಇದೆ. ಸೊ ಸೆಮಿಕಾಲನ್ ಇದ್ದಾಗ ನಾನು ಲಿಂಕ್ ತಗೊಳ್ಳೇಬೇಕಾಗತ್ತೆ. ಸೊ ಬಟ್ ಲಿಂಕ್ ತಗೊಂಡು ಸಾಲ್ವ್ ಮಾಡೋದು ಸ್ವಲ್ಪ ಕರೆಕ್ಟಾಗಿ ನೋಡಬೇಕು. ಸಬ್ಜೆಕ್ಟ್ ಎಲ್ಲಿ ರಿಪೀಟ್ ಆಗಿದೆ ಅಥವಾ ನೀವು ಸಿಂಪಲಾಗಿ ಹೇಳಬೇಕು ಅಂದರೆ ಸೇಮ್ ಲೆಟರ್ ರಿಪಿಟೇಷನ್ಸ್ ಇರುತ್ತೆ. ಸಿ ಇದೆ, ರಿಪಿಟೇಷನ್ ಇದ್ದಾಗ ಸ್ವಲ್ಪ ಕೇರ್ಫುಲ್ಲಾಗಿ ಸಾಲ್ವ್ ಮಾಡಬೇಕಾಗತ್ತೆ. ಹಾಗಾದರೆ ನಾನು ಇದರಲ್ಲಿ ಯಾವ ರೀತಿ ಫಾಲೋ ಮಾಡ್ಬೋದು? ಸೊ ಫಸ್ಟ್ ಕನ್ಕ್ಲೂಷನ್ ಸ್ಟೇಟ್ಮೆಂಟ್ ಇದೆ, ಕನ್ಕ್ಲೂಷನ್ಸ್ ಇದೆ. ಬಿ ಇಂದ ಇಗೆ ನಾನು ಮೂವ್ ಆಗಬೇಕು. ಸೊ ಯಾಕಂದರೆ ಬಿ ಸೈಡ್ ಓಪನ್ ಎಂಡ್ ಇದೆ, ಈ ಸೈಡ್ ಕ್ಲೋಸ್ ಇದೆ. ಬಿ ಇಂದ ಇಗೆ ಮೂವ್ ಆಗಬೇಕು. ಬಿ ಇಲ್ಲಿದೆ, ಇ ಇಲ್ಲಿದೆ. ಸೊ ನಾನು ಏನೇ ಮಾಡೋದಿದ್ರು ಬಿ ಇಂದ ಸಿಗೆ ಬಂದರೆ ಸಿ ಇಂದ ಸಿಗೆ ನನಗೆ ಲಿಂಕ್ ಸಿಗುತ್ತೆ. ಬಟ್ ನನಗಿಲ್ಲಿ ಬಿ ಇಂದ ಸಿಗೆ ಮೂವ್ ಆಗಲಿಕ್ಕೆ ಚಾನ್ಸ್ ಇಲ್ಲ. ಹಾಗಾಗಿ ಇದೇನಾಗುತ್ತೆ, ಡೆಫಿನೆಟ್ಲಿ ಫಸ್ಟ್ ಕನ್ಕ್ಲೂಷನ್ ನಾನು ಇಲ್ಲೇ ರಾಂಗ್ ಅಂತ ಹೇಳ್ಬೋದು.
ಯಾಕಂದರೆ ಬಿಯಿಂದ ಸಿಗೆ ನನಗೆ ಮೂವ್ಮೆಂಟ್ ಇಲ್ಲ ಅಂದಮೇಲೆ ಮುಂದೆ ಚೆಕ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಹಾಗಾದರೆ ನೆಕ್ಸ್ಟ್ ಚೆಕ್ ಮಾಡೋಣ. ಡಿ ಇಂದ ಏನಾದರೂ ನನಗೆ ರೂಟ್ ಸಿಗತ್ತಾ? ಯಾಕಂದರೆ ಡಿ ಸೈಡ್ ಓಪನ್ ಇದೆ, ಈ ಕಡೆ ಕ್ಲೋಸ್ ಇದೆ. ಎ ಇಂದ ಡಿ ಅಂತೂ ಪಾಸಿಬಲ್ ಇಲ್ಲ. ಡಿ ಇಂದ ಎಗೆ ಸಿಗತ್ತಾ? ಚೆಕ್ ಮಾಡೋಣ. ಡಿ ಇಲ್ಲಿದೆ, ಎ ಇಲ್ಲಿದೆ. ಹಾಗಾದರೆ ಡಿ ಇಂದ ಸಿಗೆ ರೂಟ್ ಇದೆಯಾ? ಇದೆ. ಸಿ ಇಂದ ಸಿಗೆ ಲಿಂಕ್ ತಗೊಳ್ಬೋದು, ಸೆಮಿಕಾಲನ್ ಇದೆ, ಓಕೆ. ಸಿ ಇಂದ ಬಿಗಿದೆ ರೂಟ್ ಇದೆ, ಬಿ ಇಂದ ಎಗಿದೆ. ಹಾಗಾದರೆ ಡಿ ಇಂದ ಎಗೂ ಕೂಡ ನನಗೆ ರೂಟ್ ಸಿಗ್ತಾ ಇದೆ. ಸಿಂಬಲ್ ಚೆಕ್ ಮಾಡ್ಕೊಳ್ಳೋಣ. ಈ ಟೈಪ್ಸ್ ಆಫ್ ಸಿಂಬಲ್ಸ್ ಬಂದಾಗ ಅಟ್ಲೀಸ್ಟ್ ಒನ್ ಮಸ್ಟ್ ಬಿ ದೇರ್. ಸೇಮ್ ಟೈಪ್ ಆಫ್ ಸಿಂಬಲ್ಲು ಒಂದಾದರೂ ಇರಬೇಕು ಅಂತ ಹೇಳಿದ್ದೀವಿ. ಸೊ ಇಲ್ಲೂ ಇದೆ, ಇಲ್ಲೂ ಇದೆ, ಬಟ್ ಇಲ್ಲಿಲ್ಲ. ನನಗೆ ಅಟ್ಲೀಸ್ಟ್ ಒನ್ ಮಸ್ಟ್ ಬಿ ದೇರ್ ಅಂತ ಹೇಳಿರೋದು. ಸೊ ಹಾಗಾಗಿ ಒಂದು ಕಡೆ ಇದ್ದರೂ ಕೂಡ ನಾನೇನು ಮಾಡ್ಬೋದು? ಸಾಲ್ವ್ ಮಾಡ್ಬೋದು. ಸೊ ಹಾಗಾದರೆ ಇದಕ್ಕೆ ನನ್ನ ಆನ್ಸರ್ ಏನಾಗಿರುತ್ತೆ ಅಂದರೆ ಓನ್ಲಿ ಕನ್ಕ್ಲೂಷನ್ ಸೆಕೆಂಡ್ ಒನ್ ಫಾಲೋಸ್, ಅಥವಾ ಡಿ ಟು ಎ ಈಸ್ ಟ್ರೂ, ಅಥವಾ ಡಿ ಟು ಎ ಈಸ್ ಡೆಫಿನೆಟ್ಲಿ ಟ್ರೂ ಅಂತ ನಾನು ಹೇಳ್ಬೋದು. ಯಾಕಂದರೆ ಫಸ್ಟ್ ಕನ್ಕ್ಲೂಷನ್ಸ್ ನನಗೆ ಫಾಲೋ ಆಗಲ್ಲ. ಹಾಗಾಗಿ ಸೆಕೆಂಡ್ ಕನ್ಕ್ಲೂಷನ್ಸ್ ಏನಿದೆ ನನಗೆ ಅದು ಫಾಲೋ ಆಗುತ್ತೆ. ಸೊ ಇದೇ ರೀತಿ ನೆಕ್ಸ್ಟ್ ಕ್ವಶನ್ಸನ್ನು ನೋಡೋದಾದರೆ ಇನ್ನೊಂದು ಸ್ವಲ್ಪ ಯಾವ ರೀತಿ ಕ್ವಶನ್ಸನ್ನು ಕೇಳ್ಬೋದು ಎಕ್ಸಾಮ್ಗಳಲ್ಲಿ ಅನ್ನೋದಾದರೆ ಕೋಡೆಡ್ ಇನ್ಈಕ್ವಾಲಿಟೀಸ್ ಅಂತ ಹೇಳ್ತೀವಿ. ಏನು ಹಾಗಾದರೆ ಕೋಡೆಡ್ ಇನ್ಈಕ್ವಾಲಿಟಿ? ಸೊ ಇದುವರೆಗೆ ನೀವೇನು ಡಿಸ್ಕಸ್ ಮಾಡಿದ್ರಿ ಅಥವಾ ನಾವೇನು ಡಿಸ್ಕಸ್ ಮಾಡಿದ್ವಿ ಅದು ನಾರ್ಮಲ್ ಇನ್ಈಕ್ವಾಲಿಟೀಸ್. ಸೊ ಪ್ರಿಲಿಮ್ಸ್ ಲೆವೆಲಲ್ಲಿ ಕೇಳುವಂತಹ ಒಂದು ಸಿಂಪಲ್ ಕ್ವಶನ್ಸ್ ಆಗಿರುತ್ತೆ. ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನಾನು ಆ ಟೇಬಲ್ ಗೊತ್ತಿದ್ರೆ ಅದನ್ನು ಸಾಲ್ವ್ ಮಾಡ್ಬೋದು. ಬಟ್ ಇಲ್ಲಿ ಕೋಡೆಡ್ ಇನ್ಈಕ್ವಾಲಿಟೀಸ್ ಅಂತ ಹೇಳ್ತೀವಿ. ಡೈರೆಕ್ಟ್ ಸಿಂಬಲ್ಸನ್ನು ಕೊಟ್ಟಿರಲ್ಲ, ಇನ್ಸ್ಟೆಡ್ ಆಫ್ ದ್ಯಾಟ್ ಸಿಂಬಲ್ಗಳನ್ನು ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ಎಮ್ ಆಟ್ n means m is greater than or equal to n. ಅಂದರೆ ನನಗೆ ಎಲ್ಲೆಲ್ಲಿ ಕ್ವಶನಲ್ಲಿ ಆಟ್ ಸಿಂಬಲ್ ಬರುತ್ತೋ ಸೊ ಅಲ್ಲಿ ನಾನು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಸಿಂಬಲ್ ಬರ್ಕೊಳ್ಬೇಕು. ನೆಕ್ಸ್ಟು ಎಮ್ ಆಶ್ ಎನ್ ಮೀನ್ಸ್ ಎಮ್ ಈಸ್ ನಾಟ್ ಸ್ಮಾಲರ್ ದ್ಯಾನ್ ನಾರ್ ಈಕ್ವಲ್ ಟು ಎನ್. ನಾಟ್ ಸ್ಮಾಲರ್ ದ್ಯಾನ್ ನಾರ್ ಈಕ್ವಲ್, ಸ್ಮಾಲರ್ ದ್ಯಾನು ಅಲ್ಲ ಈಕ್ವಲ್ ಅಲ್ಲ. ಹಾಗಾದರೆ ರಿಮೈನಿಂಗ್ ಉಳಿಯೋದು ಒಂದೇ, ಅದು ಗ್ರೇಟರ್ ದ್ಯಾನೇ ಆಗಿರಬೇಕು. ನೆಕ್ಸ್ಟ್ ಎಮ್ ಪರ್ಸೆಂಟೇಜ್ ಎನ್ ಮೀನ್ಸ್ ಎಮ್ ಈ ಸ್ಮಾಲರ್ ದೆನ್ ಆರ್ ಈಕ್ವಲ್ ಟು ಎನ್. ಸೊ ಡೈರೆಕ್ಟ್ ಇದೆ, ಎಮ್ ಈ ಸ್ಮಾಲರ್ ದೆನ್ ಆರ್ ಈಕ್ವಲ್ ಟು ಎನ್ ಅಂದರೆ ನಾನು ಡೈರೆಕ್ಟಾಗಿ ಬರ್ಕೊಳ್ಬೋದು ಸ್ಮಾಲರ್ ದೆನ್ ಆರ್ ಈಕ್ವಲ್ ಟು ಎನ್ ಅಂತ. ಸೊ ಅದೇ ರೀತಿ ನೆಕ್ಸ್ಟು ಎಮ್ ಸ್ಟಾರ್ ಎನ್ ಮೀನ್ಸ್ ಎಮ್ ಈ ಸ್ಮಾಲರ್ ದೆನ್ ಎನ್. ಸೊ ಇಲ್ಲೂ ಕೂಡ ಬರ್ಕೊಳ್ಬೋದು, ನಾನಿದು ಡೈರೆಕ್ಟಾಗೆ ಬರ್ಕೊಳ್ಬೋದು ಸ್ಮಾಲರ್ ದೆನ್ ಬರುತ್ತೆ ಅಂತ. ಸೊ ಇಲ್ಲಿ ಸ್ಮಾಲರ್ ದೆನ್ ಆರ್ ಈಕ್ವಲ್ ಹೇಳಿದ್ದಾರೆ, ಸೊ ಸ್ಮಾಲರ್ ದೆನ್ ಆರ್ ಈಕ್ವಲ್ ಬರ್ಕೊಳ್ಬೋದು. ಇಲ್ಲಿ ನಾಟ್ ಸ್ಮಾಲರ್ ದೆನ್ ನಾರ್ ಈಕ್ವಲ್, ಸ್ಮಾಲರ್ ದೆನ್ ಅಲ್ಲ ಈಕ್ವಲ್ ಅಲ್ಲ, ಹಾಗಾದರೆ ಇದು ಗ್ರೇಟರ್ ದೆನ್ ಆಗಿರುತ್ತೆ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂದರೆ ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್. ಲಾಸ್ಟಿಗೆ ಎಮ್ ಡಾಲ್ ಎನ್ ಮೀನ್ಸ್ ಎಮ್ ಈಸ್ ನೈದರ್ ಸ್ಮಾಲರ್ ದೆನ್ ನಾರ್ ಗ್ರೇಟರ್ ದೆನ್. ಸೊ ಸ್ಮಾಲರ್ ದೆನ್ನೂ ಅಲ್ಲ ಗ್ರೇಟರ್ ದೆನ್ನೂ ಅಲ್ಲ. ಸೊ ಫೈನಲಿ ಇಟ್ ಈಸ್ ಈಕ್ವಲ್ಸ್ ಆಗಿರಬೇಕು. ಬಟ್ ಈ ಕೋಡೆಡ್ ಇನ್ಈಕ್ವಾಲಿಟೀಸನ್ನು ಎಲ್ಲಿ ಕೇಳ್ತಾರೆ ಅಂದರೆ ಮೇನ್ಸ್ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. 100% ಮೇನ್ಸ್ ಎಕ್ಸಾಮ್ಗಳಲ್ಲಿ ಈ ರೀತಿಯ ಕ್ವಶನ್ಸ್ನ ನಾವು ನೋಡ್ಬೋದು. ಸೊ ಹಾಗಾದ್ರೆ ಏನು ಮಾಡಬೇಕು ಕೋಡೆಡ್ ಇನ್ಈಕ್ವಾಲಿಟೀಸ್ ಕೇಳಿದಾಗ? ಸೊ ನನಗೆ ಎಮ್ಮು ಎನ್ನು ಇದ್ಯಾವುದು ಅವಶ್ಯಕತೆ ಇರಲ್ಲ, ಈ ಸಿಂಬಲ್ಗಳು ಮಾತ್ರ ನನಗೆ ಅವಶ್ಯಕತೆ ಇರುತ್ತೆ. ಸಿಂಬಲ್ ಬರ್ಕೊಳ್ಬೇಕು, ಇನ್ ಫ್ರಂಟ್ ಆಫ್ ದ್ಯಾಟ್ ಆ ಸಿಂಬಲ್ಗಳನ್ನು ಬರ್ಕೊಳ್ಬೇಕು. ಸೊ ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಇದೆ, ಗ್ರೇಟರ್ ದ್ಯಾನ್ ಇದೆ, ಲೆಸರ್ ದೆನ್ ಆರ್ ಈಕ್ವಲ್ಸ್ ಇದೆ, ಲೆಸರ್ ದ್ಯಾನ್ ಇದೆ, ಈಕ್ವಲ್ಸ್ ಇದೆ. ಸೊ ಯೂಶ್ವಲಿ ಇನ್ಈಕ್ವಾಲಿಟೀಸಲ್ಲಿ 5 ಟೈಪ್ಸ್ ಆಫ್ ಸಿಂಬಲ್ಸ್ ಬರಲೇಬೇಕು. ಯಾವುದ್ಯಾವುದು ಅಂದರೆ ಗ್ರೇಟರ್ ದ್ಯಾನು, ಲೆಸ್ಸರ್ ದ್ಯಾನು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸು, ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ಸು, ಈಕ್ವಲ್ಸ್. ಬಂದಿದೆಯಾ? ಅಷ್ಟು ಬಂದಿದೆ ಅಂದರೆ ನಾನು ಬರ್ಕೊಂಡಿರೋದು ಕರೆಕ್ಟ್ ಅಂತ ನಾನು ಕನ್ಸಿಡರ್ ಮಾಡ್ಬೋದು. ಇಲ್ಲ ನನಗೇನು 5 ಟೈಪ್ಸ್ ಆಫ್ ಸಿಂಬಲ್ಸ್ ಬಂದಿಲ್ಲ, ಎಲ್ಲೋ ಒಂದು ಕಡೆ ಕ್ರಾಸ್ ಚೆಕ್ ಮಾಡಬೇಕಾಗತ್ತೆ. ನಾನು ಅವಾಗ ಯಾವುದೋ ಒಂದು ಸಿಂಬಲ್ಸು 2 ಟೈಮ್ಸ್ ಬರ್ಕೊಂಡಿರ್ತೀನಿ ಅಥವಾ ಮಿಸ್ಟೇಕ್ ಆಗಿರುತ್ತೆ. ಸೊ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಬೇಕು. ಯಾಕಂದರೆ ಸಿಂಬಲ್ಸ್ ಕರೆಕ್ಟಾಗಿ ಬರ್ಕೊಂಡ್ರೆ ಮಾತ್ರ ನೆಕ್ಸ್ಟ್ ಈಸಿ ಆಗುತ್ತೆ ಅಥವಾ ನೆಕ್ಸ್ಟ್ ಕರೆಕ್ಟ್ ಆನ್ಸರ್ಸ್ನ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಅದು ಕಾಂಪ್ಲಿಕೇಟೆಡ್ ಆಗ್ತಾ ಹೋಗುತ್ತೆ. ಹಾಗಾದರೆ ಇದರ ಬೇಸ್ ಮೇಲೆ ಕ್ವಶನ್ಸನ್ನು ಯಾವ ರೀತಿ ಕೇಳ್ಬೋದು ಅದನ್ನು ಚೆಕ್ ಮಾಡೋಣ. ನೆಕ್ಸ್ಟು ಈ ಸಿಂಬಲ್ಗಳನ್ನು ಬರ್ಕೊಳ್ಬೇಕು. ಆಟ್ ಅಂದರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್. ಫಸ್ಟ್ ಮಾಡಬೇಕಾಗಿರೋದು ಇದು ಎಮ್ ಎನ್ ಅಥವಾ ಎಕ್ಸ್ ವೈ ಅಥವಾ ಇನ್ನೇನೋ ಕೊಡಲಿ ಎ ಬಿ, ನನಗದು ಸಂಬಂಧ ಇಲ್ಲ. ನನಗೆ ಬೇಕಾಗಿರೋದು ಆಟ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ. ಹಿಯರ್ ಆಟ್ ರೆಪ್ರೆಸೆಂಟ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್, ಅಥವಾ ಆಶ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಗ್ರೇಟರ್ ದ್ಯಾನ್. ಪರ್ಸೆಂಟೇಜ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಲೆಸ್ ದ್ಯಾನ್ ಆರ್ ಈಕ್ವಲ್. ಅದೇ ರೀತಿ ಸ್ಟಾರ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಲೆಸ್ ದ್ಯಾನ್. ಡಾಲರ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಈಕ್ವಲ್. ಸೊ ಇಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗಿರೋದು ನಾನು 5 ಟೈಪ್ಸ್ ಆಫ್ ಸಿಂಬಲ್ಸ್ ಬಂದಿದೆಯಾ? ಎಸ್, 5 ಟೈಪ್ಸ್ ಆಫ್ ಸಿಂಬಲ್ಸ್ ಬಂದಿದೆ. ಸೊ ಹಾಗಾದರೆ ನಾನು ನೆಕ್ಸ್ಟ್ ಕ್ವಶನ್ಸಿಗೆ ಮೂವ್ ಆಗ್ಬೋದು. ಸೊ ಇಲ್ಲಿ ಸ್ಟೇಟ್ಮೆಂಟ್ಸ್ ಇದೆ. ಸೊ ಸ್ಟೇಟ್ಮೆಂಟ್ಸಲ್ಲಿ ಆ ಸಿಂಬಲ್ಸ್ಗಳನ್ನು ಕೊಟ್ಟಿರ್ತಾರೆ. ಸೊ ಎಸ್ ಆಶ್ ವಿ ಆಟ್ ಪಿ ಸೆಮಿಕಾಲನ್, ಆರ್ ಆಶ್ ಎಸ್ ಸೆಮಿಕಾಲನ್, ಡಬ್ಲ್ಯೂ ಸ್ಟಾರ್ ಪಿ, ಪರ್ಸೆಂಟೇಜ್ ಎನ್, ಡಾಲರ್ ಎಮ್.
ಸೊ ಇದಕ್ಕೂ ಕೂಡ ಕನ್ಕ್ಲೂಷನಲ್ಲೂ ಅಷ್ಟೇ ಆ ಸಿಂಬಲ್ಗಳನ್ನು ಯೂಸ್ ಮಾಡಿದ್ದಾರೆ. ಈ ಸಿಂಬಲ್ಗಳಿದ್ದಲ್ಲಿ ನೀವು ಇದನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಏನು ಮಾಡ್ಕೋಬೇಕು, ಈ ಸಿಂಬಲ್ಸ್ಗಳನ್ನು ತೆಗೆದುಬಿಟ್ಟು ನೀವು ಇನ್ಇಕ್ವಾಲಿಟೀಸ್ ಏನು ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ ಇದೆ ಆ ಸಿಂಬಲ್ಸ್ಗಳನ್ನು ಇಲ್ಲಿ ಪ್ಲೇಸ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ಕನ್ಕ್ಲೂಷನ್ಗಳಿಗೂ ಪ್ಲೇಸ್ ಮಾಡಿಕೊಂಡು ಸಾಲ್ವ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಹಾಗಾದರೆ ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ಬೋದು, ಯಾಕಂದರೆ ಮೇನ್ಸ್ ಅಂತ ಹೇಳಿದಾಗ ಡೈರೆಕ್ಟ್ ಕ್ವಶನ್ಸ್ ಕೊಡಲ್ಲ, ಸೊ ಸ್ವಲ್ಪ ಇಂಡೈರೆಕ್ಟ್ ಆಗಿರುತ್ತೆ. ನಾವು ಈ ರೀತಿ ಬರ್ಕೊಳ್ಬೇಕಾಗತ್ತೆ. ಅಲ್ಲಿ ಏನು ಇತ್ತು, ಸ್ಟಾರ್ ಇತ್ತು, ಅಥವಾ ಆ್ಯಶ್ ಇತ್ತು, ಡಾಲರ್ ಸಿಂಬಲ್ ಇತ್ತು, ಸೊ ಅದೆಲ್ಲದನ್ನು ಕೂಡ ಇಲ್ಲಿ ರೀಪ್ಲೇಸ್ ಮಾಡಿ ನಾನು ಈ ಸಿಂಬಲ್ಸನ್ನು ಬರೆದಿದ್ದೀನಿ. ಹಾಗಾದರೆ ಇದ್ರ ಪ್ರಕಾರ ಸಾಲ್ವ್ ಮಾಡೋದಾದರೆ ಫಸ್ಟ್ ಕನ್ಕ್ಲೂಷನ್ ಚೆಕ್ ಮಾಡೋಣ. ವಿ ಇಂದ ಡಬ್ಲ್ಯೂಗೆ ನಾನು ರೂಟನ್ನು ಚೆಕ್ ಮಾಡಬೇಕು. ಸೊ ವಿ ಇಂದ ಡಬ್ಲ್ಯೂಗೆ ನನಗೆ ರೂಟ್ ಸಿಗುತ್ತಾ, ಅಥವಾ ನನ್ನ ಆನ್ಸರ್ ಏನಾಗಿರುತ್ತೆ ವಿ ಇಂದ ಡಬ್ಲ್ಯೂಗೆ. ಸೊ ಬಟ್ ವಿ ಎಲ್ಲಿದೆ, ಡಬ್ಲ್ಯೂ ಎಲ್ಲಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿರಬೇಕು. ಸೊ ವಿ ಇಲ್ಲಿದೆ, ವಿ ಇಂದ ಪಿಗೆ ನಾನು ಮೂವ್ ಆಗ್ಬೋದು. ಸೊ ಯಾಕಂದರೆ ನನಗೆ ವಿ ಇಂದ ಪಿಗೆ ರೂಟ್ ಇದೆ, ಬಟ್ ಇಲ್ಲಿ ಪಿ ಇಂದ ಪಿಗೆ ಜಂಪ್ ಆಗ್ಲಿಕ್ಕೆ ಆಗಲ್ಲ. ಬಟ್ ಏನು ಮಾಡ್ಬೇಕು, ನಾನು ಪಿ ಇಂದ ನೆಕ್ಸ್ಟ್ ಪಿಗೆ ಲಿಂಕ್ ತಗೊಳ್ಬೇಕಾಗತ್ತೆ. ಸೊ ಹಾಗಾದರೆ ನಾನು ಇಲ್ಲಿ ಏನು ಮಾಡ್ಬೋದು, ವಿ ಇಂದ ಪಿಗೆ ರೂಟನ್ನು ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಡೈರೆಕ್ಟಾಗಿ ನಾನು ಏನು ಮಾಡಬೇಕು, ಪಿ ಇಂದ ಪಿಗೆ ಲಿಂಕ್ ತಗೊಳ್ಬೇಕು. ಸೊ ಈ ಪಿಗೆ ಲಿಂಕ್ ತಗೊಂಡು ಪಿ ಇಂದ ನೆಕ್ಸ್ಟ್ ಏನು ಮಾಡ್ಬೋದು, ನಾನು ಡಬ್ಲ್ಯೂಗೆ ಮೂವ್ ಆಗ್ಬೋದು. ಹಾಗಾದರೆ ವಿ ಟು ಡಬ್ಲ್ಯೂ ರೂಟ್ ಇದೆ, ವಿ ಟು ಪಿ ಇದೆ, ಪಿ ಟು ಪಿ ಲಿಂಕ್ ತೊಗೊಳ್ಬೋದು. ಯಾಕಂದರೆ ಇಲ್ಲಿ ಮಿಡ್ಲಲ್ಲಿ ಸೆಮಿಕಾಲನ್ ಕೊಟ್ಟಿದ್ದಾರೆ ಅಂದರೆ ನೀವು ಲಿಂಕ್ ತೊಗೊಳ್ಬೋದು. ಇಲ್ಲಿಗೆ ಲಿಂಕ್ ತೊಗೊಳ್ತೀರಾ, ಲಿಂಕಿಂದ ಡಬ್ಲ್ಯೂಗೆ ರೂಟ್ ಇದೆ. ಹಾಗಾದರೆ ನೆಕ್ಸ್ಟ್ ಚೆಕ್ ಮಾಡೋಣ. ಸಿಂಬಲ್ಸ್ ಒನ್ ಮಸ್ಟ್ ಬಿ ದೇರ್, ಅಟ್ಲೀಸ್ಟ್ ಒನ್ ಮಸ್ಟ್ ಬಿ ದೇರ್. ಇಲ್ಲಿಲ್ಲ, ಬಟ್ ಇಲ್ಲಿದೆ. ಸೊ ಒಂದು ಕಡೆ ಇದ್ದರೂ ಕೂಡ ನನ್ನ ಕಂಡೀಷನ್ಸು ಫಾಲೋ ಆಗುತ್ತೆ. ಹಾಗಾದರೆ ನಾನು ಏನು ಮಾಡ್ಬೋದು, ಫಸ್ಟ್ ಒನ್ ಫಾಲೋ ಆಗುತ್ತೆ. ಹಾಗಾದರೆ ಸೆಕೆಂಡ್ ಒನ್ ಇನ್ನೂ ಒಂದು ಕನ್ಕ್ಲೂಷನ್ ಇದೆ. ಸೊ ಅದನ್ನು ಕೂಡ ನಾನೇನು ಮಾಡಬೇಕಾಗತ್ತೆ, ಚೆಕ್ ಮಾಡಬೇಕಾಗತ್ತೆ. ಯಾಕಂದರೆ ಎರಡೂ ಕನ್ಕ್ಲೂಷನ್ಗಳನ್ನು ಚೆಕ್ ಮಾಡಿ ನಾನೇನು ಮಾಡ್ಬೋದು, ವೆದರ್ ಬೋತ್ ದಿ ಕನ್ಕ್ಲೂಷನ್ಸ್ ಆರ್ ರೈಟ್ ಅಥವಾ ಓನ್ಲಿ ಕನ್ಕ್ಲೂಷನ್ ಒನ್ ಫಾಲೋಸ್ ಆರ್ ಟೂ ಫಾಲೋಸ್ ಅನ್ನೋದನ್ನು ಡಿಸೈಡ್ ಮಾಡಬೇಕಾಗತ್ತೆ. ಸೊ ಹಾಗಾದರೆ ಸೆಕೆಂಡ್ ಕನ್ಕ್ಲೂಷನಿಗೆ ಬಂದರೆ ನನಗಿರೋದು ಎಮ್ ಇಂದ ಡಬ್ಲ್ಯೂಗೆ ನಾನು ರೂಟನ್ನು ಚೆಕ್ ಮಾಡಬೇಕಾಗತ್ತೆ. ಸೊ ಎಮ್ ಇಂದ ಡಬ್ಲ್ಯೂಗೆ ರೂಟ್ ಚೆಕ್ ಮಾಡ್ತೀನಿ ಅಂದರೆ ಸೊ ಎಮ್ ಟು ಡಬ್ಲ್ಯೂ ಮಾಡಬೇಕಾಗತ್ತೆ. ಎಮ್ ಇಲ್ಲಿದೆ, ಡಬ್ಲ್ಯೂ ಇಲ್ಲಿದೆ. ಸೊ ಎಮ್ ಇಂದ ಎನ್ನಿಗೆ ಬರ್ತೀನಿ, ಓಕೆ ನೋ ಪ್ರಾಬ್ಲಮ್, ರೂಟ್ ಇದೆ. ಎನ್ನಿಂದ ಪಿಗೆ ಬರ್ತೀನಿ, ರೂಟ್ ಇದೆ. ಎನ್ನಿಂದ ಡಬ್ಲ್ಯೂಗೂ ಬರ್ತೀನಿ, ರೂಟ್ ಇದೆ. ಸೊ ಹಾಗಾದರೆ ಎಮ್ಮಿಂದ ಡಬ್ಲ್ಯೂಗೆ ರೂಟ್ ಇದೆ, ಎಮ್ಮಿಂದ ಡಬ್ಲ್ಯೂಗೆ ರೂಟ್ ಇದೆ. ಸಿಂಬಲ್ಸ್ ಒನ್ ಮಸ್ಟ್ ಬಿ ದೇರ್, ಇಲ್ಲಿದೆ. ಇಲ್ಲಿಲ್ಲ ಅಂದರೂ ನೋ ಪ್ರಾಬ್ಲಮ್, ಇದಿದ್ರೂ ಏನೂ ಪ್ರಾಬ್ಲಮ್ ಆಗಲ್ಲ ನಿಮಗೆ ಈ ಸಿಂಬಲ್ಲು. ಹಾಗಾಗಿ ಇಲ್ಲಿದೆ, ಸರಿ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಸಿಂಬಲ್ಸ್ ಕೂಡ ಕ್ಲಾಶ್ ಆಗ್ತಾ ಇಲ್ಲ ಅಂದರೆ ಬೋತ್ ಫಾಲೋಸ್ ಅಂತ ನಾನು ಆನ್ಸರ್ ಮಾಡ್ಬೋದು. ಸೊ ನನ್ನ ಆನ್ಸರ್ ಏನಾಗಿರುತ್ತೆ ಅಂದರೆ ಬೋತ್ ದಿ ಕನ್ಕ್ಲೂಷನ್ಸ್ ಒನ್ ಆ್ಯಂಡ್ ಟು ಫಾಲೋಸ್, ಅಂದರೆ ವಿ ಇಂದ ಡಬ್ಲ್ಯೂ ಮತ್ತು ಎಮ್ ಇಂದ ಡಬ್ಲ್ಯೂ ಎರಡೂ ಕೂಡ ರೈಟ್ ಆನ್ಸರ್ ಆಗುತ್ತೆ. ಹಾಗಾದರೆ ನೆಕ್ಸ್ಟ್ ಸೆಕೆಂಡ್ ಒನ್ನಲ್ಲಿ ಎರಡು ಕನ್ಕ್ಲೂಷನ್ಸ್ ಇದೆ. ಇದನ್ನು ಸ್ವಲ್ಪ ನೋಡ್ತಾ ಹೋಗೋಣ, ಯಾವ ರೀತಿ ನಾನು ಸಾಲ್ವ್ ಮಾಡ್ಬೋದು. ಆರಿಂದ ಪಿ ಇದೆ, ಇಲ್ಲಿ ಪಿ ಇಂದ ಆರ್ ಇದೆ. ಫಸ್ಟ್ ನಾನೇನು ಮಾಡಬೇಕು, ಆರಿಂದ ಪಿಗೆ ಚೆಕ್ ಮಾಡ್ಕೋಬೇಕು. ಸೊ ಆರ್ ಇಲ್ಲಿದೆ, ಪಿ ಇಲ್ಲಿದೆ. ಹಾಗಂತ ಇಲ್ಲೇ ಜಂಪ್ ಆಗ್ಬೋದಾ, ಇಲ್ಲ, ಇಟ್ ಈಸ್ ನಾಟ್ ಪಾಸಿಬಲ್. ಇಲ್ಲೇ ಸೆಮಿಕಾಲನ್ ಇದ್ದಾಗ ಸೇಮ್ ಲೆಟರ್ ಇದ್ದರೆ ಜಂಪ್ ಆಗ್ಬೋದು, ಅಥವಾ ಸೇಮ್ ಸಬ್ಜೆಕ್ಟ್ ಇದ್ದರೆ ಜಂಪ್ ಆಗ್ಬೋದು. ಇಲ್ಲಿ ಜಂಪ್ ಆಗ್ಲಿಕ್ಕೆ ಆಗಲ್ಲ. ಹಾಗಾಗಿ ನಾನೇನು ಮಾಡಬೇಕು, ಆರಿಂದ ಪಿಗೆ ರೂಟ್ ಚೆಕ್ ಮಾಡಬೇಕು. ಸೊ ಆರಿಂದ ಪಿಗೆ ರೂಟ್ ಚೆಕ್ ಮಾಡಬೇಕು ಅಂದರೆ ನಾನು ಆರಿಂದ ಎಸ್ಸಿಗೆ ಬರಬೇಕು, ಎಸ್ಸಿಂದ ಎಸ್ಸಿಗೆ ಲಿಂಕ್ ತಗೊಳ್ಬೇಕು, ನೆಕ್ಸ್ಟ್ ರೂಟ್ ಚೆಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಆರಿಂದ ಎಸ್ಸಿಗೆ ನಾನು ರೂಟನ್ನು ಫಸ್ಟ್ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಆರಿಂದ ಎಸ್ಸಿಗೆ ರೂಟ್ ಇದೆ, ಹೌದು. ಎಸ್ಸಿಂದ ನಾನೇನು ಮಾಡಬೇಕು, ಈ ಎಸ್ಸಿಗೆ ಲಿಂಕ್ ತಗೊಳ್ಬೇಕು. ನೆಕ್ಸ್ಟ್ ಈ ಎಸ್ಸಿಂದ ವಿಗೆ ನಾನು ಮೂವ್ ಆಗ್ಲಿಕ್ಕೆ ಸಾಧ್ಯನಾ ಅನ್ನೋದನ್ನು ಚೆಕ್ ಮಾಡ್ತೀನಿ. ಎಸ್ಸಿಂದ ವಿ, ವಿಯಿಂದ ಪಿ. ಹಾಗಾದರೆ ಆರಿಂದ ಪಿ. ಸೊ ಇಲ್ಲಿಗೆ ಬಂದೆ, ಆರಿಂದ ಎಸ್ಸಿಗೆ ಬಂದು, ಎಸ್ಸಿಂದ ಎಸ್ಸಿಗೆ ಲಿಂಕ್ ತೊಗೊಂಡು, ಎಸ್ಸಿಂದ ವಿ, ವಿಯಿಂದ ಪಿ. ಸೊ ಇದು ಕರೆಕ್ಟ್ ಇದೆ. ಬಟ್ ಸಿಂಬಲ್ ಚೆಕ್ ಮಾಡ್ಕೊಳ್ಳಿ, ಇಲ್ಲಿದೆ, ಇಲ್ಲಿದೆ, ಬಟ್ ಇಲ್ಲಿಲ್ಲ. ಸೊ ಓನ್ಲಿ ಒನ್ ಮಸ್ಟ್ ಬಿ ದೇರ್ ಅಂತ ಕಂಡೀಷನ್ ಬರ್ಕೊಂಡಿದ್ದೀರಾ. ಹಾಗಾಗಿ ಫಸ್ಟ್ ಒನ್ ಏನಾಗುತ್ತೆ, ಫಾಲೋ ಆಗುತ್ತೆ. ನೆಕ್ಸ್ಟ್ ಹಾಗಾದರೆ ಪಿ ಟು ಆರ್ ಆಗುತ್ತಾ? ಸೊ ಪಿ ಟು ಆರ್ ಆಗಬೇಕು ಅಂದರೆ ಪಿ ಟು ವಿಗೆ ನನಗೆ ಮೂಮೆಂಟ್ ಆಗ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಮುಂದೆ ಚೆಕ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಯಾಕಂದರೆ ನನಗಲ್ಲೇ ಇಮಿಡಿಯೇಟ್ಲಿ ಗೊತ್ತಾಗ್ಬಿಡುತ್ತೆ ಪಿ ಟು ನನಗೆ ಕೇಳಿರೋದವರು ಪಿ ಇಂದ ಆರಿಗೆ. ಯಾಕಂದರೆ ಪಿ ಇಂದ ಆರಿಗೆ ನನಗಲ್ಲಿ ರೂಟ್ ಸಿಗ್ತಾ ಇಲ್ಲ. ಸೊ ಇಲ್ಲೇ ಗೊತ್ತಾಗುತ್ತೆ ನನಗಿದು ಫಾಲೋ ಆಗಲ್ಲ ಅಂತ. ಯಾಕಂದರೆ ಪಿ ಇಂದ ಆರಿಗೆ ಹೋಗಬೇಕು ಅಂದರೆ ನಾನು ಪಿ ಇಂದ ವಿಗೆ ಬಂದು, ವಿಯಿಂದ ಎಸ್ಸಿಗೆ ಬಂದು, ಎಸ್ಸಿಂದ ಎಸ್ ಲಿಂಕ್ ತೊಗೊಂಡು ಬರ್ಬೋದು. ಬಟ್ ಪಿ ಇಂದ ಆರಿಗೆ ಇಲ್ಲೇ ರೂಟ್ ಇಲ್ಲ, ಪಿ ಇಂದ ವಿಗೆ. ಹಾಗಾಗಿ ಇದು ಇಲ್ಲೂ ಕೂಡ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಪಿ ಇಂದ ಡಬ್ಲ್ಯೂ ಇದೆ, ನೆಕ್ಸ್ಟ್ ಡಬ್ಲ್ಯೂ ಟು ಡಬ್ಲ್ಯೂ ಲಿಂಕ್ ಅಂತೂ ಇಲ್ಲ. ಹಾಗಾಗಿ ಸೆಕೆಂಡ್ ಒನ್ನನ್ನು ನಾವು ಯಾವುದೇ ಕಾರಣಕ್ಕೂ ಟ್ರೂ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂದರೆ ನೀವು ಮತ್ತೆ ಇಲ್ಲಿ ಚೆಕ್ ಮಾಡಬೇಡಿ, ಪಿ ಇಂದ ಡಬ್ಲ್ಯೂ ಬರ್ತೀರಾ, ಡಬ್ಲ್ಯೂ ಇಂದ ಇಲ್ಲಿ ಲಿಂಕ್ ಇಲ್ಲ. ಹಾಗಾಗಿ ಇದು ಕೂಡ ಕ್ಲೋಸೇ.
ಬಟ್ ಪಿ ಇಂದ ಡಬ್ಲ್ಯೂಗೆ ಬರ್ಬೋದು ಅಷ್ಟೇ, ಮುಂದೆ ಮೂವ್ ಆಗಲಿಕ್ಕಾಗಲ್ಲ. ಬಟ್ ಇಲ್ಲೂ ಕೂಡ ಪಿ ಇಂದ ವಿಗೆ ಲಿಂಕ್ ಇಲ್ಲ, ಹಾಗಾಗಿ ಸೆಕೆಂಡ್ ಒನ್ ಫಾಲೋ ಮಾಡಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಆನ್ಸರ್ ನಂದು ಓನ್ಲಿ ಒನ್ ಫಾಲೋಸ್ ಆಗಿರುತ್ತೆ. ನೆಕ್ಸ್ಟ್ ಹಾಗಾದರೆ ಎಸ್ ಟು ಪಿ, ಅದೇ ರೀತಿ ಪಿ ಟು ಎಸ್ ಅಲ್ಲ ಇಲ್ಲಿ, ಮತ್ತು ಎಸ್ ಟು ಪಿನೇ ಇದು ಕೂಡ, ಯಾಕಂದರೆ ಇಲ್ಲಿ ಎಸ್ ಪಿ ಇದೆ, ಇಲ್ಲಿ ಪಿ ಎಸ್ ಇದೆ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಸಾಲ್ವ್ ಮಾಡಬೇಕಾಗತ್ತೆ. ಸಬ್ಜೆಕ್ಟ್ಸು ವೇರಿಯೇಷನ್ಸ್ ಮಾಡಿರ್ತಾರೆ, ಅಂದರೆ ಇಂಟರ್ಚೇಂಜ್ ಮಾಡಿ ಕೊಟ್ಟಿರ್ತಾರೆ. ಎಸ್ಸಿಂದ ಪಿ ಇದೆ, ಇಲ್ಲಿ ಎಸ್ಸಿಂದ ಪಿನೇ ಇದು ಕೂಡ, ಬಟ್ ಪಿ ಎಸ್ ರಿಲೇಷನ್ಶಿಪ್ ಅವ್ರು ಏನು ಮಾಡಿದ್ದಾರೆ, ಇಂಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಫಸ್ಟ್ ಎಸ್ಸಿಂದ ಪಿಗೆ ನಾವು ಚೆಕ್ ಮಾಡ್ಕೊಳ್ಳೋಣ. ಎಸ್ಸಿಂದ ವಿ ಇದೆ, ವಿಯಿಂದ ಪಿ ಇದೆ, ಸೊ ಬರ್ಬೋದು. ಬಟ್ ಇಲ್ಲೇನಾಗುತ್ತೆ ಅಂದರೆ ನನಗೆ ಫಸ್ಟ್ ಟೇಬಲಲ್ಲಿ ಸೆಕೆಂಡ್ ಕಾಲಮ್ ನೆನಪಿರಬೇಕು. ಎಸ್ಸಿಂದ ಪಿಗೆ ಬರಬೇಕಾದ್ರೆ ಎಸ್ಸಿಂದ ವಿಗೆ ಬರ್ತೀನಿ, ವಿಯಿಂದ ಪಿಗೆ ಬರ್ತೀನಿ. ಬಟ್ ಎರಡೂ ಕಡೆ ಸೇಮ್ ಟೈಪ್ಸ್ ಆಫ್ ಸಿಂಬಲ್, ಇದೇ ಸಿಂಬಲ್ ಕೂಡ ಇಲ್ಲೂ ಇರಬೇಕು. ಬಟ್ ಮಸ್ಟ್ ನಾಟ್ ಬಿ ದೇರ್ ಅಂತ ಸೆಕೆಂಡ್ ಕಾಲಮಲ್ಲಿ ನೋಟ್ ಮಾಡ್ಕೊಂಡಿದ್ದೀವಿ, ಅದು ನೆನಪಿರಬೇಕಾಗತ್ತೆ. ಇದೇ ಸಿಂಬಲ್ಲು ಇದೆರಡೂ ಕಡೆ ಇದ್ದರೆ ಮಾತ್ರ ಏನಾಗುತ್ತೆ, ನನಗೆ ರೂಟ್ ನಾನು ಐಡೆಂಟಿಫೈ ಮಾಡ್ಬೋದು. ಸೊ ಇಲ್ಲೂ ಕೂಡ ಸೇಮ್ ಟೈಪ್ಸ್ ಆಫ್ ಸಿಂಬಲ್ ಇರಬೇಕಾಗತ್ತೆ, ಇಲ್ಲಿಂದ ಇಲ್ಲಿ ತನಕ, ಅವಾಗ ಮಾತ್ರ ಏನಾಗುತ್ತೆ. ಸೊ ಇದೇ ಟೈಪ್ ಆಫ್ ಸಿಂಬಲ್ ಇದ್ದರೆ ನಾನು ಕರೆಕ್ಟಾಗಿ ಈ ಟೈಪ್ ಸೇಮ್ ಇರಬೇಕು, ಇದೇ ರೀತಿ ಇರಬೇಕು, ಇಲ್ಲೂ ಕೂಡ ಇದೇ ರೀತಿ ಇದ್ದರೆ ನಾನೇನು ಮಾಡ್ಬೋದು, ಈಸಿಯಾಗಿ ಅದು ಫಾಲೋ ಅಂತ ಹೇಳ್ಬೋದು. ಬಟ್ ಇಲ್ಲಿ ಸಿಂಬಲ್ ಚೇಂಜ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಫಾಲೋ ಮಾಡಲಿಕ್ಕೆ ಆಗಲ್ಲ. ಹಾಗಾದ್ರೆ ಸೆಕೆಂಡ್ ಒನ್ ನೋಡೋಣ. ಇಲ್ಲೂ ಕೂಡ ಎಸ್ಸಿಂದ ಪಿ, ಸೊ ಯಾಕಂದರೆ ಇಲ್ಲೂ ಎಸ್ಸಿಂದ ಪಿನೇ ಇದೆ. ಸೊ ಇಲ್ಲಿ ಎಸ್ಸಿಂದ ಪಿ ಅಂದರೆ ಮತ್ತೆ ಅಲ್ಲಿಗೆ ಬರ್ತೀರಾ, ಎಸ್ಸಿಂದ ವಿ, ವಿಯಿಂದ ಪಿ ಆಗಲ್ಲ. ಎರಡೂ ಕನ್ಕ್ಲೂಷನ್ಗಳು ರಾಂಗ್ ಆಗ್ತಾ ಇದೆ. ಸೊ ಎರಡೂ ಕನ್ಕ್ಲೂಷನ್ಗಳು ರಾಂಗ್ ಆಗ್ತಾ ಇದೆ ಅಂದರೆ ನಾನು ನೆಕ್ಸ್ಟ್ ಹೋಗಬೇಕಾಗಿರೋದು ಐದರ್ ಆರ್ ಕೇಸಿಗೆ, ಯಾಕಂದರೆ ಇಲ್ಲಿ ಸಬ್ಜೆಕ್ಟ್ ಸೇಮ್ ಇದೆ, ಎಸ್ ಪಿ ಇದೆ, ಎಸ್ ಪಿ ಇದೆ. ಹಾಗಾಗಿ ನಾನೇನು ಮಾಡ್ಬೋದು, ಸಬ್ಜೆಕ್ಟ್ ಸೇಮ್ ಇದೆ, ಸೊ ಚೆಕ್ ಮಾಡ್ಕೋಬೇಕಾಗತ್ತೆ. ಒಂದು ಎಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಪಿ ಅಂತ ಇದೆ, ಎಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಪಿ ಅಂತ ಇದೆ. ಇನ್ನೊಂದು ಪಿ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಸ್ ಅಂತ ಇದೆ, ಅಂದರೆ ಪಿ ಅನ್ನೋದು ಎಸ್ ಸಿ ಕಂಪೇರ್ ಮಾಡಿದ್ರೆ ಲೆಸ್ ದ್ಯಾನ್ ಆಗಿರುತ್ತೆ. ಹಾಗಾದರೆ ಎಸ್ ಅನ್ನೋದೇನಾಗಿರುತ್ತೆ, ರಿವರ್ಸ್ ರಿಲೇಷನ್ಶಿಪ್ ಹೇಳಿದ್ದಾನೆ. ಎಸ್ ಈಸ್ ಪಿ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಸ್ ಅಂದರೆ ಎಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಪಿನೇ ಆಗಿರುತ್ತೆ. ಸೊ ಸೇಮ್, ಎರಡು ಸೇಮ್ ಬರುತ್ತೆ, ಇಲ್ಲೂ ಗ್ರೇಟರ್ ದ್ಯಾನು, ಇಲ್ಲೂ ಗ್ರೇಟರ್ ದ್ಯಾನು, ಈಕ್ವಲ್ಸು ಈಕ್ವಲ್ಸು. ಸೊ ಇದು ಇನ್ವರ್ಡ್ ಸಿಂಬಲ್ ಅಲ್ಲ, ಯಾಕಂದರೆ ಸಬ್ಜೆಕ್ಟ್ ಸೇಮ್ ಇದೆ ಮತ್ತು ಇನ್ವರ್ಡ್ ಸಿಂಬಲ್ ಅಂತ ಆನ್ಸರ್ ಮಾಡ್ಲಿಕ್ಕೆ ಬರಲ್ಲ. ಯಾಕಂದರೆ ಇದು ಗ್ರೇಟರ್ ದ್ಯಾನ್ ಆದರೆ ಇಲ್ಲಿ ಲೆಸ್ ದ್ಯಾನ್ ಬರಬೇಕು, ಅವಾಗ ಮಾತ್ರ ಏನಾಗುತ್ತೆ ಇನ್ವರ್ಡ್ ಸಿಂಬಲ್. ಅದರ ಇನ್ನೊಂದು ಅರ್ಥ ಏನು ಅಂದರೆ ಅಪೋಸಿಟ್ ಸಿಂಬಲ್ ಅಂತ ಹೇಳ್ತೀವಿ, ಆಯಿತಾ. ಇದು ಗ್ರೇಟರ್ ದ್ಯಾನು, ಇದು ಗ್ರೇಟರ್ ದ್ಯಾನು, ಹಾಗಾಗಿ ಸೇಮ್ ಟೈಪ್ಸ್ ಆಫ್ ಸಿಂಬಲ್ ಬಂದಿದೆ. ಯಾಕಂದರೆ ನೀವಿಲ್ಲಿ ಸಬ್ಜೆಕ್ಟ್ ಇಂಟರ್ಚೇಂಜ್ ಮಾಡಿಕೊಟ್ಟಿದ್ದಾರೆ. ಎಸ್ ಈಸ್ ಗ್ರೇಟರ್ ದ್ಯಾನ್ ಪಿ, ಪಿ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಸ್ ಅಂದರೆ ಎಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಪಿನೇ ಆಗಿರಬೇಕು. ಸೊ ಇಲ್ಲಿ ಎರಡೂ ಕೂಡ ಇಂಟರ್ಚೇಂಜ್ ಅಥವಾ ಸಿಂಬಲ್ ಸೇಮ್ ಇದೆ, ಹಾಗಾಗಿ ಇದು ಇನ್ವರ್ಡ್ ಸಿಂಬಲ್ ಅಲ್ಲ. ಸಬ್ಜೆಕ್ಟ್ ಸೇಮ್ ಇದ್ದರೂ ಕೂಡ ನೈದರ್ ನಾರ್ ಕೇಸ್ ಬರುತ್ತೆ ಇಲ್ಲಿ, ಹಾಗಾಗಿಂದ ಎರಡೂ ಕೂಡ ಫಾಲೋ ಆಗಲ್ಲ. ಸೊ ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಕನ್ಕ್ಲೂಷನ್ಸ್ ಇದೆ, ಸೊ ಅದನ್ನು ಚೆಕ್ ಮಾಡೋದಾದರೆ, ಸೊ ಇದು ನೈದರ್ ನಾರ್ ಅಥವಾ ಎರಡೂ ಫಾಲೋ ಆಗಲಿಲ್ಲ ಅಂದರೆ ನೈದರ್ ನಾರ್. ಸೊ ಅದರಲ್ಲಿ ಇನ್ ಕೇಸ್ ಮರ್ಜ್ ಮಾಡಿದಾಗ ಏನಾದ್ರು ಫಾಲೋ ಆಗಿ ಅಥವಾ ಕಾಂಬಿನೇಷನ್ ಚೆಕ್ ಮಾಡಿದಾಗ ಸೇಮ್ ಸಬ್ಜೆಕ್ಟ್ ಇದ್ದು ಫಾಲೋ ಆದರೆ ಅದು ಐದರ್ ಆರ್, ಇನ್ ಕೇಸ್ ಫಾಲೋ ಆಗಲಿಲ್ಲ ಅಂದರೆ ನೈದರ್ ನಾರ್. ಹಾಗಾದರೆ ಥರ್ಡ್ ಕ್ವಶನಿಗೆ ನನ್ನ ಆನ್ಸರ್ ಏನಾಗಿರುತ್ತೆ ಅಂದರೆ ಅದು ನೈದರ್ ನಾರ್. ನೆಕ್ಸ್ಟ್ ಹಾಗಾದರೆ ಇನ್ನೊಂದು ಕ್ವಶನ್ ಇದೆ, ಫೋರ್ತ್ ಕ್ವಶನ್. ಎಮ್ ಇಂದ ಪಿ, ಅದೇ ರೀತಿ ಎಮ್ ಇಂದ ಪಿ. ಸೊ ಇಲ್ಲಿ ಎರಡನ್ನೂ ನಾನು ಚೆಕ್ ಮಾಡಬೇಕಾಗತ್ತೆ. ಸೊ ಎಮ್ ಇಂದ ಪಿಗೆ ಫಸ್ಟ್ ಚೆಕ್ ಮಾಡ್ತೀನಿ. ಎಮ್ ಇಲ್ಲಿದೆ, ಪಿ ಇಲ್ಲಿದೆ. ಎಮ್ ಇಂದ ಎನ್ನಿಗೆ ಬರ್ಬೋದು, ಓಕೆ, ನನಗೆ ರೂಟ್ ಇದೆ. ಎಮ್ ಇಂದ ಎನ್ನಿಗೆ ರೂಟ್ ಇದೆ, ಎಮ್ ಇಂದ ಎನ್ನಿಗೆ ಬರ್ತೀನಿ, ಎನ್ನಿಂದ ಪಿಗೆ ಬರ್ತೀನಿ, ರೂಟ್ ಇದೆ. ಬಟ್ ಸಿಂಬಲ್ ಕ್ಲಾಶ್ ಆಗ್ತಾ ಇದೆ, ಹಾಗಾಗಿ ಫಸ್ಟ್ ಒನ್ ರೂಟ್ ಇದ್ರೂ ಕೂಡ ಫಾಲೋ ಆಗಲ್ಲ. ಸೆಕೆಂಡ್ ಒನ್ನು ಎಮ್ ಇಂದ ಪಿ, ಬಟ್ ಇಲ್ಲಿಂದ ಇಲ್ಲಿ ಫುಲ್ ಈಕ್ವಲ್ಸ್ ಇರಬೇಕು, ಅದು ಕೂಡ ಫಾಲೋ ಆಗ್ತಾ ಇಲ್ಲ. ಹಾಗಾದರೆ ಇವೆರಡು ನನಗೆ ಸೇಮ್ ಸಬ್ಜೆಕ್ಟ್ ಇದೆಯಾ ಚೆಕ್ ಮಾಡ್ತೀನಿ. ಪಿ ಇಂದ ಎಮ್ ಇದೆ, ಪಿ ಇಂದ ಎಮ್ ಇದೆ. ಸೊ ಮರ್ಜ್ ಮಾಡ್ಬೋದಾ, ಚೆಕ್ ಫಾರ್ ದಿ ಕಾಂಬಿನೇಷನ್ ಅಂತ ಹೇಳ್ತೀವಿ. ಹೌದು, ಮರ್ಜ್ ಮಾಡ್ಬೋದು. ಪಿ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಮ್ ಅಂತ ಬರಿಬೋದು ನಾನು, ಇದೆರಡನ್ನೂ ಮರ್ಜ್ ಮಾಡಿಬಿಟ್ಟು. ಸೊ ಈಗ ಚೆಕ್ ಮಾಡಬೇಕಾಗತ್ತೆ ಪಿ ಇಂದ ಎಮ್ಮಿಗೆ, ಸೊ ಸಾರಿ ಎಮ್ಮಿಂದ ಪಿಗೆ, ಎಮ್ಮಿಂದ ಎನ್ನಿಗೆ ಬರ್ತೀನಿ, ಎನ್ನಿಂದ ಪಿಗೆ ಬರ್ತೀನಿ. ಸೊ ಈ ಟೈಪ್ಸ್ ಆಫ್ ಸಿಂಬಲ್ ಇದ್ದಾಗ ಇದೇ ಸಿಂಬಲ್ ಇರಬೇಕು. ಈ ಸಿಂಬಲ್ಸ್ ಇದ್ರೂ ನಡೆಯುತ್ತೆ, ಬಟ್ ಈ ಸಿಂಬಲ್ಸು ಒಂದಕ್ಕೊಂದು ಮ್ಯಾಚ್ ಆಗೋ ರೀತಿ ಇರಬೇಕು. ಈ ಸಿಂಬಲ್ಸ್ಗಳು ಇರಬಾರ್ದು, ಮಸ್ಟ್ ನಾಟ್ ಬಿ ದೇರ್. ಬಟ್ ಈ ಸಿಂಬಲ್ಸ್ ಎಲ್ಲೂ ನಿಮಗಿಲ್ಲಿ ರೂಟಲ್ಲಿಲ್ಲ. ಸೊ ನೀವು ಮರ್ಜ್ ಮಾಡಿರೋ ಕನ್ಕ್ಲೂಷನ್ನು ಫಾಲೋ ಆಗ್ತಾ ಇದೆ. ನಿಮ್ಮ ಆನ್ಸರ್ ಐದರ್ ಆರ್. ಸೊ ಫೋರ್ತ್ ಕ್ವಶನಿಗೆ ಹಾಗಾದ್ರೆ ಆನ್ಸರ್ ಏನು ಅಂದರೆ ಐದರ್ ಆರ್ ಕೇಸ್. ಸೊ ಈ ಐದರ್ ಆರ್ ಕೇಸಲ್ಲಿ, ಯಾಕಂದರೆ ನಾನು ಮರ್ಜ್ ಮಾಡಿರೋ ಕಾಂಬಿನೇಷನ್ ಟ್ರೂ ಆಗ್ತಾ ಇದೆ ಅಂದರೆ ಅದು ನನ್ನ ಐದರ್ ಆರ್ ಕೇಸ್ ಆನ್ಸರ್ ಆಗಿರುತ್ತೆ. ಮರ್ಜ್ ಮಾಡಿರೋ ಕಾಂಬಿನೇಷನ್ ಟ್ರೂ ಆಗಲಿಲ್ಲ ಅಂದರೆ ಅದು ನೈದರ್ ನಾರ್ ಕೇಸ್ ಆಗಿರುತ್ತೆ. ಸೊ ಈ ಬೇಸ್ ಮೇಲೆ ನೀವು
ಇನ್ನಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋದರೆ ಅದು IBPS ಕ್ಲರ್ಕ್ ಪ್ರಿಲಿಮ್ಸ್ ಮೆಮೊರಿ ಬೇಸ್ಡ್ ಪೇಪರ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಪೇಪರ್ ಆಗಿರ್ಬೋದು. ಸೊ ಇನ್ಇಕ್ವಾಲಿಟೀಸ್ ಅನ್ನೋ ಕ್ವಶನ್ಸ್ ತುಂಬ ಇರುತ್ತೆ, ಅದನ್ನು ಸಾಲ್ವ್ ಮಾಡ್ತಾ ಹೋಗಿ. ಸೊ ಸಾಲ್ವ್ ಮಾಡ್ತಾ ಹೋದರೆ ನಿಮಗೆ 100% ಅಕ್ಯುರೇಸಿಯನ್ನು ಸಿಕ್ಕೇ ಸಿಗುತ್ತೆ. ನೀವು ಕೂಡ ಸ್ಪೀಡ್ ಮಾಡಲಿಕ್ಕೆ ಸಾಧ್ಯ. ಸೊ ಸಡನ್ಲಿ ಯಾರೂ ಕೂಡ ಸ್ಪೀಡ್ ಮಾಡಲಿಕ್ಕಾಗಲ್ಲ. ಸೊ ಫಸ್ಟ್ ಸ್ವಲ್ಪ ಸ್ಲೋ ಆಗಿ ಆ ಟೇಬಲನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಟೇಬಲನ್ನು ಕರೆಕ್ಟಾಗಿ ನೋಡ್ಕೊಂಡು ನೀವು ಸಾಲ್ವ್ ಮಾಡಿ. ನೆಕ್ಸ್ಟ್ ಏನಾಗುತ್ತೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ಫಸ್ಟಿಗೆ ಸಾಲ್ವ್ ಮಾಡಬೇಕಾದ್ರೆ ಸ್ವಲ್ಪ ಸ್ಲೋ ಆಗಿ ಸಾಲ್ವ್ ಮಾಡಬೇಕಾಗುತ್ತೆ, ಯಾಕಂದರೆ ಕರೆಕ್ಟಾಗಿ ಟೇಬಲ್ ಗೊತ್ತಿರಬೇಕು. ಸೊ ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ಬೋದು, ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಸ್ಪೀಡ್ ಮಾಡಬೇಕಾಗತ್ತೆ. ಸೊ ಒಂದು 50 ಕ್ವಶನ್ಸನ್ನು ಸಾಲ್ವ್ ಮಾಡಿದರೆ ಇದ್ರ ಬೇಸ್ ಮೇಲೆ ಆ ಟೇಬಲ್ ಇಟ್ಕೊಂಡು ನೆಕ್ಸ್ಟ್ ಕ್ವಶನ್ಸನ್ನು ಏನು ಮಾಡ್ಬೋದು, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಅದೇ ರೀತಿ ನಮ್ಮ ಮೆಟೀರಿಯಲ್ಸ್, ಸೊ ಫ್ರೀ ಸ್ಟಡಿ ಮೆಟೀರಿಯಲ್ಸ್ ಇರುತ್ತೆ ನಿಮಗೆ. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್, ಅದು SSC ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ಅಥವಾ ರೈಲ್ವೇಸ್ ಆಗಿರ್ಬೋದು. ಸೊ ಡೈಲಿ ನ್ಯೂಸ್ ಪೇಪರ್ಸ್ ಇಂಗ್ಲೀಷಲ್ಲಿರುತ್ತೆ, ಕಾನ್ಸೆಪ್ಟ್ ವೈಸ್ ಸ್ಟಡಿ ಮೆಟೀರಿಯಲ್ ಇರುತ್ತೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಸಿಗುತ್ತೆ, ಮಾಡೆಲ್ ಕ್ವಶನ್ಸ್ ಪೇಪರ್ ಸಿಗುತ್ತೆ, ಡೈಲಿ ಕರೆಂಟ್ ಅಫೇರ್ಸ್ ಅಥವಾ ವೀಕ್ಲಿ ಮಂತ್ಲಿ ಮ್ಯಾಗ್ಝಿನ್ಸ್ ಇರುತ್ತೆ, ಅಥವಾ ಇಂಪಾರ್ಟೆಂಟ್ ವಿಡಿಯೋ ಕ್ಲಾಸ್ಗಳು ಸಿಗುತ್ತೆ, ಅಥವಾ ಯಾವುದೇ ಒಂದು ರಿಕ್ರೂಟ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟಿನ ನೋಟಿಫಿಕೇಷನ್ಸ್ಗಳು ಸಿಗುತ್ತೆ ನಿಮಗೆ. ಸೊ ಅದು ಎಲ್ಲ ನೋಟಿಫಿಕೇಷನ್ಸ್ಗಳು ಸಿಗಬೇಕು ಅಥವಾ ಮೆಟೀರಿಯಲ್ಸ್ ಸಿಗಬೇಕು ಅಂದರೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಸೊ ಈ ಲಿಂಕ್ ಇದೆ ನಿಮಗೆ, ಈ ಲಿಂಕನ್ನು ನೀವು ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗ್ಬೋದು, ಈ ಲಿಂಕನ್ನು ಯೂಸ್ ಮಾಡಿ. ಅದೇ ರೀತಿ ನಮ್ಮ ವಾಟ್ಸಪ್ ಗ್ರೂಪ್ ಇದೆ. ಸೊ ಈ ವಾಟ್ಸಪ್ ಗ್ರೂಪಿಗೂ ಕೂಡ ನೀವು ಜಾಯ್ನ್ ಆಗಿ ಎಲ್ಲ ಸ್ಟಡಿ ಮೆಟೀರಿಯಲ್ಸ್ಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳನ್ನು ನೀವು ಲಿಂಕನ್ನು ಬಳಸ್ಕೊಳ್ಳೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು. ಸೊ ಜಾಯ್ನ್ ಆಗಿ ಮೆಟೀರಿಯಲ್ಸ್ನ ಯೂಸ್ ಮಾಡ್ಕೊಳ್ಳಿ ಅಂತ ಯೂಸ್ ಮಾಡ್ಕೊಳ್ತಾ ನಿಮ್ಮ ಎಕ್ಸಾಮ್ಗಳನ್ನು ಕ್ರ್ಯಾಕ್ ಮಾಡಿ. ಸೊ ವಿಶ್ ಯು ಆಲ್ ದಿ ಬೆಸ್ಟ್. ಸೊ ಎಲ್ಲರಿಗೂ ನೆಕ್ಸ್ಟ್ SBI PO ಎಕ್ಸಾಮ್ಸ್ ಇದೆ, ಅದೇ ರೀತಿ SBI ಕ್ಲರ್ಕ್ ಎಕ್ಸಾಮ್ಗಳು ಬರುತ್ತೆ. ಆ ಎಕ್ಸಾಮ್ಗಳನ್ನು ಚೆನ್ನಾಗಿ ಮಾಡಿ, ಅಲ್ಲೂ ಕೂಡ ನಿಮ್ಮ ಇನ್ಇಕ್ವಾಲಿಟೀಸ್ ಅನ್ನೋದು ಇರುತ್ತೆ. ಸೊ ಈ ಟೇಬಲ್ಗಳನ್ನು ನೆನ್ಪಿಟ್ಕೊಂಡು ಆ ಟೇಬಲ್ ಬೇಸ್ ಮೇಲೆ ಸಾಲ್ವ್ ಮಾಡಿ ಅಂತ ಹೇಳ್ತಾ, ಸೊ ಮುಂದಿನ ತರಗತಿಯಲ್ಲಿ ನಾನು ಮತ್ತೊಂದು ರೀಸನಿಂಗ್ ಕಾನ್ಸೆಪ್ಟ್ನೊಂದಿಗೆ ನಿಮಗೆ ಆ ಕಾನ್ಸೆಪ್ಟನ್ನು ರೆಪ್ರೆಸೆಂಟ್ ಅಥವಾ ಪ್ರೆಸೆಂಟ್ ಮಾಡ್ತೇನೆ. ಸೊ ಅದು ಯಾವುದೇ ರೀಸನಿಂಗ್ ಕಾನ್ಸೆಪ್ಟ್ಸ್ ಆಗಿರ್ಬೋದು, ಆ ಕಾನ್ಸೆಪ್ಟ್ಸನ್ನು ನಿಮಗೆ ಸಿಂಪಲ್ಲಾಗಿ ಈಸಿಯಾಗಿ ಸಾಲ್ವ್ ಮಾಡುವಂಥ ಟ್ರಿಕ್ಕನ್ನು ಹೇಳ್ಕೊಡ್ತಾ ಅಥವಾ ಮುಂದಿನ ನನ್ನ ವೀಡಿಯೋದಲ್ಲಿ ಅದನ್ನು ಪ್ರೆಸೆಂಟ್ ಮಾಡ್ತೇನೆ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.